ಬರುವಾಗ ಯಾವಾಗಲೂ ಒಂದು ಆನಂದದ ಸಂಗತಿ ಇದೆ. ಯಾಕೆ ಅಂತಂದರೆ ಇದು ನಾನು ಅತ್ಯಂತ ಅಪಾರವಾಗಿ ಗೌರವಿಸ್ತಾ ಇದ್ದ, ಇಡೀ ನಾಡು ಯಾರನ್ನ ನಡೆದಾಡುವ ದೇವತೆ ಅಂತ ಕರೀತಿತ್ತೋ ಅಂಥ ಸಿದ್ದೇಶ್ವರ ಅಪ್ಪ ಅವರ ನಾಡಿದು ಅನ್ನೋದು ನನಗೆ ಯಾವಾಗಲೂ ನೆನಪಿನಲ್ಲಿರುತ್ತೆ. ವಿಜಯಪುರಕ್ಕೆ ಹೋಗಬೇಕು ಅಂದಾಗಲೇ ಒಂದು ಕ್ಷಣ ಮನಸ್ಸಿನೊಳಗೆ ಸುಳಿಲಿಕ್ಕೆ ಶುರುವಾಗತ್ತೆ, ಅಪ್ಪ ಅವರ ಭೂಮಿ ಇದು ಅಂತ. ಇನ್ನು 100 ವರ್ಷಗಳು ಕಳೆದ ನಂತರವೂ ಕೂಡ ವಿಜಯಪುರದ ಹಣೆಗೆ ಅಂಟಿರುವ ಈ ಅಪರೂಪದ ಸಂಗತಿಯನ್ನು ನೀವ್ಯಾರೂ ಅಳಿಸ್ಲಿಕ್ಕಾಗಲ್ಲ. ಅಂಥ ಶ್ರೇಷ್ಠ ವ್ಯಕ್ತಿಯನ್ನು ವಿಜಯಪುರದಲ್ಲಿ ನೀವು ನೋಡಿದ್ರಿ, ಅವರಿಗೆ ಆಶ್ರಯ ಕೊಟ್ರಿ, ಅವರ ಈ ಭಾಗವನ್ನು ಬೆಳಗಿದ್ರು ಅಂತ ಅವರಿಗೆ ಅತ್ಯಂತ ಆದರದ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಉತ್ಸಾಹದಿಂದ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಆಗ್ಲಿಂದ ಎಲ್ಲರೂ ಹೇಳ್ತಿದ್ದಾರೆ ಶೋಭಾಯಾತ್ರೆ ಭರ್ಜರಿಯಾಗಾಯಿತು ಅಂತ. ಅಭಿನಂದನೆಗಳು. ಹಿಂದೂ ಹೀಗೆ ಒಗ್ಗಟ್ಟಾಗಿ ಯಾವಾಗ ನಿಲ್ತಾನೋ, ಒಂದು ಮಾತನ್ನು ಹೇಳ್ತಾರಲ್ಲ, ಹಿಂದೂ ಎದ್ದಲ್ಲಿ ದೇಶ ಎದ್ದೀತು ಅಂತ ಒಂದು ಭರ್ಜರಿಯಾದ ಮಾತನ್ನು ಹೇಳ್ತಾರೆ. ಈಗ ನನಗನ್ಸುತ್ತೆ ವಿಜಯಪುರದಲ್ಲಿ ಎದ್ದಿರುವಂಥ ಈ ಹಿಂದೂ ಸಮಾಜ ಇಡೀ ದೇಶಕ್ಕೆ ಬೇಕಾಗಿರುವಂಥ ಬಲವನ್ನು ತುಂಬಬಲ್ಲದು ಅಂತ ಈ ಸಮಾಜದ ಈ ಶಕ್ತಿಯನ್ನು ನೋಡಿದಾಗ ಅನ್ಸುತ್ತೆ. ಹಾಗೆ ಆಗಲಿ ಅಂತ ಭಾವಿಸ್ತೀನಿ. ಮಿತ್ರ, ಹಿಂದೂ ಸಮಾಜದ ಕುರಿತಂತೆ ಸೋದರಿ ಸುನೀತಾ ಅವರು ತುಂಬ ಗಂಭೀರವಾದ ಕೆಲವು ಸಂಗತಿಗಳನ್ನು ಹೇಳಿದರು. ನಾನು ಸರಳವಾಗಿ ಅದನ್ನೇ ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕಾರ್ಯಕ್ರಮದ ಆರಂಭದಲ್ಲಿ ಒಂದು ವೇದ ಘೋಷ ಆಯಿತು. ಈ ವೇದ ಘೋಷ ಹುಟ್ಟಿ ಎಷ್ಟು ವರ್ಷ ಆಗಿರ್ಬೋದು ಅಂತ ಅಂದಾಜಿದೆಯಾ? ಬಹಳ ಗಂಭೀರವಾದ ಸಂಗತಿ ನಾನು ಹೇಳ್ತಿರೋದು. ತುಂಬಾ ಆಳವಾಗಿರೋದೇನೋ ಹೇಳೋದಿಲ್ಲ, ಇಷ್ಟೇ ಕೇಳೋದು ನಿಮ್ಮನ್ನ. ಈ ವೇದ ಘೋಷ ಏನಿವತ್ತು ಬಂದಂತ ಇಲ್ಲಿನ ವೇದ ಮಂತ್ರವನ್ನ ಹೇಳಿದ್ರು, ಆ ಹೇಳಿದ ವೇದ ಮಂತ್ರ ಹುಟ್ಟಿ ಇವತ್ತಿಗೆ ಕನಿಷ್ಠ ಪಕ್ಷ 10,000 ವರ್ಷ ಆಯ್ತು. 10,000 ವರ್ಷ. ಮಿತ್ರ, 3 ತಿಂಗಳ ಹಿಂದೆ ಯಾರು ಏನ್ ಮಾತಾಡಿದ್ರೆ ನೆನಪಿರೋದಿಲ್ಲ. ಹೋದ ವಾರ ನಾನು ಏನು ಹೇಳಿದೆ ಅಂತ ನಮಗೆ ನೆನಪಿರೋದಿಲ್ಲ. ಇವತ್ತಿನ ಭಾಷಣ ಕೇಳಿ ಚಪ್ಪಾಳೆ ಹೊಡೆದಿರೋ ನಿಮಗೆ ಅರ್ಧ ಗಂಟೆ ಭಾಷಣ ಮುಗಿದು ಅರ್ಧ ಗಂಟೆ ಆದ್ಮೇಲೆ ಚಕ್ರವರ್ತಿ ಅವ್ರು ಏನು ಹೇಳಿದ್ರು ಅಂತ ನೆನಪಿರೋದಿಲ್ಲ. ಏನೋ ಚೆನ್ನಾಗಿ ಹೇಳಿದ್ರು, ಏನು ಹೇಳಿದ್ರು ಅಂತ ಗೊತ್ತಿಲ್ಲ. ಹಿಂಗ ಅನ್ಕೊಂಡಿರ್ತೀವಿ. ಹಾಗಿರುವಾಗ 10,000 ವರ್ಷಗಳ ಹಿಂದೆ ಋಷಿಯೊಬ್ಬ ಕಂಡುಕೊಂಡ ಮಂತ್ರವನ್ನ ಇವತ್ತು ಹಾಗೆ ಪುನರುಚ್ಚರಿಸುವಂತೆ ಇವತ್ತಿನವರೆಗೂ ಉಳ್ಕೊಂಡು ಬಂದಿದೆ ಅಂತಂದ್ರೆ ಏನು ಅದ್ಭುತ ಧರ್ಮ ಇದು! ಯಾರು ನಿಲ್ಲಬಲ್ಲರು ನಮ್ಮ ಎದುರಿಗೆ? ಕೇಳಿ ಪ್ರಶ್ನೆ. ಮಿತ್ರ, ಕೃಷ್ಣ ರಾಮ ಈ ದೇಶದಲ್ಲಿ ಓಡಾಡಿ ಇವತ್ತಿಗೆ ಕನಿಷ್ಠ ಪಕ್ಷ 8,000 ವರ್ಷಗಳಾಯ್ತು. ಕೃಷ್ಣ ಈ ದೇಶದಲ್ಲಿ ಓಡಾಡಿ ಇವತ್ತಿಗೆ ಕನಿಷ್ಠ ಪಕ್ಷ, ನಾನು ಮಿನಿಮಮ್ ನಂಬರ್ ಹೇಳೋದು 5,000 ವರ್ಷಗಳು ಕಳೆದು ಹೋದವು. ಇರ್ಲಿ ಪರವಾಗಿಲ್ಲ ಸರ್, ಪರವಾಗಿಲ್ಲ. ಯಾಕೆ ನಾನು ಈ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ, ನಮ್ಮ ಬಗ್ಗೆ ಮಾತನಾಡುವಂತ ಎಲ್ಲರಿಗೂ ಕೂಡ ನೀವು ಒಮ್ಮೆ ಪ್ರಶ್ನೆ ಮಾಡಿ ನೋಡಿ. ಕ್ರಿಶ್ಚಿಯಾನಿಟಿ ಹುಟ್ಟಿ 2,000 ವರ್ಷ ಆಯಿತು ಅಷ್ಟೆ. ರಾಮ ಹುಟ್ಟಿ 5,000, ಕೃಷ್ಣ ಹುಟ್ಟಿ 8,000, ಈ ವೇದ ಮಂತ್ರ ಹುಟ್ಟಿ 10,000, ಕ್ರಿಶ್ಚಿಯಾನಿಟಿ ಹುಟ್ಟಿ 2,000 ವರ್ಷ, ಇಸ್ಲಾಂ ಹುಟ್ಟಿ 1,400 ವರ್ಷ. ಅದಕ್ಕಿಂತ ಹಿಂದೆ ಇಸ್ಲಾಂ ಇರಲಿಲ್ಲ. ಭೂಮಿಯ ಮೇಲೆ ರಾಮ ಓಡಾಡ್ತಿದ್ದಾಗ ಇಸ್ಲಾಂ ಇರಲಿಲ್ಲ, ಕೃಷ್ಣ ಓಡಾಡ್ತಿದ್ದಾಗ ಇಸ್ಲಾಂ ಇರಲಿಲ್ಲ, ವೇದ ಮಂತ್ರಗಳ ಚರ್ಚೆ ನಡೀತಿದ್ದಾಗ ಇಸ್ಲಾಂ ಇರಲಿಲ್ಲ. ಇವತ್ತು ಮಾತನಾಡುವಾಗ ಅವರು ಹಿಂದೂ ಧರ್ಮಕ್ಕೆ ತುಲನಾತ್ಮಕವಾಗಿ ಮಾತನಾಡುವಾಗ ನಂಗೆ ನಗು ಬರುತ್ತೆ. 10,000 ವರ್ಷಗಳ ನಮ್ಮ ಇತಿಹಾಸದಲ್ಲಿ 1,500 ವರ್ಷದ ಮುಂಚೆ ಹುಟ್ಟಿದ, 2,000 ವರ್ಷದ ಮುಂಚೆ ಹುಟ್ಟಿದ ಜನ ನಮ್ಮನ್ನ ಅಳೆಯುವ ಪ್ರಯತ್ನ ಮಾಡಿದಾಗ ನಂಗೆ ನಗು ಬರುತ್ತೆ. ಏನ್ ಮಾತಾಡ್ತೀರಪ್ಪ ನೀವು? ಮಿತ್ರ, ಬರೀ ಮುಂಚೆ ಹುಟ್ಟಿದ್ದು ಗ್ರೇಟ್ ಅಲ್ಲ. ಹಿರಿಯರೆಲ್ಲರೂ ಗ್ರೇಟ್ ಅಂತ ನಾನೇನು ಮಾತಾಡೋದಿಲ್ಲ. ಆದರೆ ಮುಂಚೆ ಹುಟ್ಟಿದ ನಂತರವೂ ಕೂಡ ಇವತ್ತಿನವರೆಗೂ ಆ ಪರಂಪರೆಯನ್ನು ಉಳಿಸಿಕೊಂಡು ಬರುವ ಸಾಮರ್ಥ್ಯ ಜಗತ್ತಿನ ಯಾವುದಾದ್ರೂ ಧರ್ಮಕ್ಕಿದ್ರೆ ಅದು ನನ್ನ ಧರ್ಮಕ್ಕೆ ಮಾತ್ರ, ಇನ್ಯಾರಿಗೂ ಇಲ್ಲ ರೀ. 8,000 ವರ್ಷಗಳ ಹಿಂದೆ ರಾಮ ಇದ್ದ. ಇವತ್ತಿಗೂ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ರಾಮ ಅಂತ ಹೆಸರಿಡ್ತೀವಿ, ಸೀತಾರಾಮ ಅಂತ ಕರಿತೀವಿ, ಜಾನಕಿ ರಾಮ ಅಂತ ಕರಿತೀವಿ. ರಾಮನಿಗೆ ಇನ್ನೊಬ್ಬ ತಮ್ಮ ಹುಟ್ಟಿದ್ರೆ ಲಕ್ಷ್ಮಣ ಅಂತಾನೆ. ಅವನ ಜೊತೆಗೆ ಇನ್ನೊಬ್ಬ ಮಗ ಏನಾದರೂ ಗಂಡು ಮಗ ಆಗ್ಬಿಟ್ರೆ ಅವನು ಭರತನೇ ಆಗಬೇಕು.
ರಾಮನಿಗೇನಾದ್ರೂ ಅವಳಿ ಜವಳಿ ಹುಟ್ಟಿದ್ರೆ 100% ಲವಕುಶರೇ. ಇಡೀ ರಾಮಾಯಣದ ಕಥೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಹೆಸರಾಗಿ ಬಂದಿದೆ. ಯಾವತ್ತಿಂದ? 8,000 ವರ್ಷಗಳಿಂದ. ಹೆಂಗ್ರಿ ಸಾಧ್ಯ ಇದು? ಒಂದೊಂದು ಆಕ್ರಮಣಕ್ಕೆ ತಮ್ಮ ಮೂಲ ಸತ್ವವನ್ನೇ ಕಳೆದುಕೊಂಡ ಅನೇಕ ಮತಪಂಥಗಳು ಜಗತ್ತಿನಲ್ಲಿರುವಾಗ ಇಷ್ಟೂ ಜನರ ಆಕ್ರಮಣವನ್ನು ತಡೆದುಕೊಂಡು ಇವತ್ತಿನವರೆಗೂ ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಂಡಂತ ಶ್ರೇಷ್ಠ ಧರ್ಮದ ಇಂದಿನ ಪ್ರತಿನಿಧಿ ನಾನು ಎನ್ನುವಂತ ಹೆಮ್ಮೆ ನನ್ನದ್ದು. ಹಿಂಗಾಗಿ ನಾನು ಹಿಂದೂ ಅಂತ ನೀವೇನಾದ್ರೂ ಸುಮ್ಮನೆ ಹೇಳ್ಬೋದೇನೋ? ನನಗೆ ನಾನು ಹಿಂದೂ ಅಂತ ಹೇಳಬೇಕಾದಾಗ ಎದೆ ತಟ್ಕೊಳ್ಳದೆ ಹೇಳಕ್ಕಾಗದೇ ಇಲ್ಲ. ಯಾಕೆಂದ್ರೆ ಆ ಪರಂಪರೆಯವನಲ್ಲ. ಯಾವ ಪರಂಪರೆ ನಂದು? ವಿಶ್ವಾಮಿತ್ರರ ಪರಂಪರೆ. ಯಾವ ಪರಂಪರೆ ನಂದು? ರಮಾನಂದರ ಪರಂಪರೆ. ಯಾವ ಪರಂಪರೆ ನಂದು? ಸಂತ ಕಬೀರರ ಪರಂಪರೆ. ಯಾವ ಪರಂಪರೆ ನಂದು? ಇಲ್ಲಿ ಈ ನೆಲದ ಮೇಲೆ ಓಡಾಡಿದ ಶರಣರ ಪರಂಪರೆ. ನಾನು ಯಾಕ್ರಿ ತಲೆ ತಗ್ಗಿಸಿ ನಿಲ್ಲಬೇಕು? ಜಗತ್ತಿನ ಮುಂದೆ ಎದೆ ಎತ್ತಿ ನಿಂತು ಹೇಳ್ತೀನಿ, ನಾನು ಹಿಂದೂ. ಇದೇ ಅಧಿಕಾರವಾಣಿಯಿಂದ 30 ವರ್ಷದ ಒಬ್ಬ ತರುಣ ಅಮೆರಿಕಾದ ವೇದಿಕೆಯ ಮೇಲೆ ದೊಡ್ಡ ಪ್ರಮಾಣದ ಭಾಷಣಕಾರರು, ಎದುರುಗಡೆ 7,000 ಜನ ನಿಂತಿದ್ರು. ಆ ಜನರ ಮುಂದೆ ನಿಂತ್ಕೊಂಡು ಏನ್ ಹೇಳಿದ ಗೊತ್ತಾ? ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡ್ತಿದ್ದೀನಿ. 30ನೇ ವರ್ಷಕ್ಕೆ ಅಮೆರಿಕಾದ ವೇದಿಕೆ ಮೇಲೆ ನಿಂತ್ಕೊಂಡು ಏನ್ ಹೇಳಿದ್ರು ಗೊತ್ತಾ? ಏಯ್, ನಿಮ್ಮ ನಾಡಿನಿಂದ ನಿಮ್ಮದ್ದೇ ಜನರನ್ನ ನೀವು ಓಡಿಸಿದ್ರಲ್ಲ, ಜಗತ್ನಲ್ಲಿ ಯಾರೂ ಆಶ್ರಯ ಕೊಡ್ಲಿಲ್ಲ ಅವರಿಗೆ, ಅಂತವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಶ್ರೇಷ್ಠ ನಾಡಿನಿಂದ, ಶ್ರೇಷ್ಠ ಧರ್ಮದಿಂದ ನಾನು ಬಂದಿದ್ದೀನಿ ಅಂತ ವಿವೇಕಾನಂದರು ಹೇಳಿದ್ರಲ್ಲ, ಇದೇ ಅಭಿಮಾನ ಅವರಿಗಿತ್ತು ಅಂತ. ಹಿಂದೂ ಸುಮ್ಮನೆ ಅಲ್ಲ ರೀ. ನಂಗೆ ತುಂಬಾ ಜನ ಕೇಳ್ತಾರೆ, ಒಕ್ಕಲಿಗ ಅಂದ್ರೆ ಯಾರು ಅಂತ ಗೊತ್ತು, ಲಿಂಗಾಯತ ಅಂದ್ರೆ ಯಾರು ಅಂತ ಗೊತ್ತು. ಈಗ ಇವರೆಲ್ಲ ಸೇರ್ಕೊಂಡು ಹುಳಿ ಹಿಂಡಿದ ಮೇಲೆ ವೀರಶೈವ ಅಂದ್ರೆ ಪ್ರತ್ಯೇಕ ಅಂತ ಗೊತ್ತಾಗಿದೆ. ನನಗೆ ಕುರುಬ ಅಂದ್ರೆ ಯಾರು ಅಂತ ಗೊತ್ತು. ಈ ಹಿಂದೂ ಅಂದ್ರೆ ಯಾರು ಅಂತ ಒಂದು ಒಳ್ಳೆ ಶ್ಲೋಕ ಹೇಳ್ತಾರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಬಹಳ ಚೆನ್ನಾಗಿದೆ ಶ್ಲೋಕ. ಏನ್ ಗೊತ್ತಾ? ಬಹಳ ಸಿಂಪಲ್. ಓಂಕಾರ ಮೂಲ ಮಂತ್ರಾಢ್ಯ ಪುನರ್ಜನ್ಮ ದೃಢಾಶಯ ಗೋಭಕ್ತ ಭಾರತ ಗುರು ಹಿಂದೂ ಹಿಂಸನ ದೂಷಕ. ಯಾರು ಓಂಕಾರ ಮಂತ್ರವನ್ನ ಜಪಿಸ್ತಾರೋ ಅವನು ಹಿಂದೂ. ಓಂ ನಮಃ ಶಿವಾಯ ಅಂತ ಯಾರು ಹೇಳ್ತಾರೋ, ನೀವು ಲಿಂಗಾಯತರೇ ಇರ್ರಿ, ವೀರಶೈವರೇ ಇರ್ರಿ, ನೀವು ಹಿಂದೂಗಳೇ. ಯಾರು ಓಂ ಅನ್ನೋದನ್ನು ಬಳಸ್ತಾರೋ ಅವ್ರು ಹಿಂದೂ ಧರ್ಮದ ಅವಿಭಾಜ್ಯ ಅಂಗ. ಹಿಂದೂ ಧರ್ಮ ಓಂಕಾರದಿಂದ ಆರಂಭವಾಗುತ್ತೆ. ಅದನ್ನು ಹಿರಿಯರು ಹೇಳಿದ್ರು. ಎರಡನೇದೇನು ಗೊತ್ತಾ? ಪುನರ್ಜನ್ಮ ದೃಢಾಶಯ. ನೆನ್ಪಿಟ್ಕೊಳ್ಳಿ, ಹಿಂದೂ ಯಾರು ಅನ್ನೋ ಪ್ರಶ್ನೆ ಬಂದಾಗ ನಿನಗೆ ಪುನರ್ಜನ್ಮದ ಮೇಲೆ ನಂಬಿಕೆ ಇದೆಯಾ ಅಂತ ಕೇಳಿ. ಯಾರಿಗಿಲ್ಲ ರೀ. ಯಾರಾದ್ರೂ ದುಡ್ಡಿದ್ದವನ್ ದಿಮಾಕಿಂದ ಮೆರಿತಾ ಇದ್ರೆ ಇವನ್ ಮಕ್ಕಳಿಗಿಂದ ಜಗದ್ದೇವರು ಬುದ್ಧಿ ಕಲಿಸ್ತಾರೆ ಇವನಿಗೆ ಅಂತ ಅಂತಾರೆ. ಅವನ್ ಮಕ್ಕಳೇನಾದ್ರೂ ಪರೋಡಿಗಳಾದ್ರೆ ಮಾಡಬಾರದು ಮಾಡ್ದ ಮಕ್ಕಳು ಏನಾಗ್ಬಿಟ್ರು ನೋಡು ಅಂತ ನಂಬ್ತೀವಲ್ಲ ನಾವು. ಈ ನಂಬಿಕೆ ಹಿಂದೂ ಧರ್ಮ ಕೊಟ್ಟಿದ್ದು. ಮೂರನೇದು ಹೇಳಿದ್ರು ಗೋಭಕ್ತ. ಯಾರು ಗೋವಿನ ಭಕ್ತನೋ ಅವನು ಹಿಂದೂ. ನಾಲ್ಕನೇದು ಹೇಳಿದ್ರು ಭಾರತವನ್ನ ಗುರು ಅಂತ ಯಾರು ಭಾವಿಸ್ತಾರೋ ಅವರು ಹಿಂದೂ. ಐದನೇದು ಹೇಳಿದ್ರು ಯಾರು ಹಿಂಸೆಯನ್ನ ದೂಷಿಸ್ತಾನೋ ಅವನು ಹಿಂದೂ ಅಂತ. ಹಿಂದುವಿಗೆ ಏನ್ ಸುಂದರವಾಗಿರುವ ವ್ಯಾಖ್ಯಾನ ಕೊಟ್ಟರು. ನಾವೆಲ್ಲರೂ ಈ ವ್ಯಾಖ್ಯಾನದ ಅಡಿಯಲ್ಲಿ ಬರೋರು. ನಾನು ಮನೆಯಲ್ಲಿ ಜಾತಿಯಿಂದ ಲಿಂಗಾಯತ, ನಾನು ಮನೆಯಲ್ಲಿ ಜಾತಿಯಿಂದ ಕುರುಬ, ನಮ್ಮಲ್ಲೊಬ್ಬ ಬ್ರಾಹ್ಮಣ, ನಮ್ಮಲ್ಲೊಬ್ಬ ಗೌಡ, ನಮ್ಮಲ್ಲಿ ಒಬ್ಬೊಬ್ಬರು ಒಂದೊಂದು ಜಾತಿಯವರು ಇರಬಹುದು. ಆದರೆ ಮನೆಯಿಂದ ಹೊರಗೆ ಬಂದ ತಕ್ಷಣ ನೀನ್ ಯಾರು ಅಂತ ಕೇಳಿದ್ರೆ ನಾನು ಹಿಂದೂ ಅಂತ ಈ ಕಾರಣಕ್ಕೆ ಹೇಳುವಂತ ಸಮರ್ಥ ಜನಾಂಗ ಬೇಕಾಗಿದೆ ಮಿತ್ರರೇ. ಮಿತ್ರ, ಇವತ್ತಿನ ಈ ಜನಾಂಗ ಆರ್ಡಿನರಿ ಅಲ್ಲ. ನಾವು ಹೊಸದೇನೋ ನಿರ್ಮಾಣ ಮಾಡ್ಲಿಕ್ಕೆ ಹೊರಡಬೇಕಾಗಿದೆ. ಹೀಗೆ ಹೊರಡಬೇಕಾದಾಗ ತಲೆ ತಗ್ಗಿಸಿ ನಿಂತರೆ ಸಾಧ್ಯವಾಗೋದಿಲ್ಲ. ನಾನೊಂದು 3-4 ಸಂಗತಿಗಳನ್ನು ನಿಮ್ ಜೊತೆ ಹಂಚಿಕೊಳ್ತೀನಿ. ನಮ್ಮ ಜೊತೆ ಕಂಪೇರ್ ಮಾಡಬಲ್ಲಂತ ಜಗತ್ತಿನ ಯಾವ ಮತಪಂಥವೂ ಇಲ್ಲ. ನಾನು ಬಹಳ ಧೈರ್ಯದಿಂದ ಹೇಳ್ತಿದ್ದೀನಿ ಈ ಮಾತನ್ನ. ಹಿಂದೂ ಧರ್ಮದ ಜೊತೆಗೆ ಸಮಾನವಾಗಿ ತುಲನೆ ಮಾಡಬಲ್ಲಂತ ಇನ್ನೊಂದು ಮತ ಪಂಥವನ್ನು ತೋರಿಸಿ ಅಂದ್ರೆ ಯಾರೂ ಇಲ್ಲ ರೀ. ಯಾಕೆ ಅಂತ ಹೇಳ್ತೀನಿ ನಾನು. ನಾವು ಹಿಂದೂಗಳು ವಿಶ್ವವಿದ್ಯಾಲಯಗಳ ಮೇಲೆ ವಿಶ್ವವಿದ್ಯಾಲಯ ಕಟ್ಟಿದ್ವಿ. ನಲಂದ, ತಕ್ಷಶಿಲಾ, ವಿಕ್ರಮಶಿಲಾ, ಎಷ್ಟು ವಿಶ್ವವಿದ್ಯಾಲಯಗಳು. ಈ ವಿಶ್ವವಿದ್ಯಾಲಯಕ್ಕೆ ಜಗತ್ತಿನ 100 ದೇಶಗಳಿಂದ ಜನ ಅಧ್ಯಯನಕ್ಕೆ ಅಂತ ಬರ್ತಿದ್ರು ಅಂತ ಇತಿಹಾಸ ಹೇಳುತ್ತೆ.
ಆದರೆ ನಮ್ಮೆದುರಿಗೆ ಮಾತನಾಡುವ ಜನ ಏನು ಮಾಡಿದ್ರು ಗೊತ್ತಾ? ವಿಶ್ವವಿದ್ಯಾಲಯ ಕಟ್ಟೋ ಯೋಗ್ಯತೆ ಇರಲಿ, ಅದರಲ್ಲಿ ಓದುವ ಯೋಗ್ಯತೆ ಇರಲಿಲ್ಲ ಅವರಿಗೆ, ಉಲ್ಟಾ ನಾಶ ಮಾಡಿ ಹೋದರು. ಭಕ್ತಿಯಾರ್ ಖಿಲ್ಜಿ ನಾವು ಕಟ್ಟಿದ ನಲಂದಾ ವಿಶ್ವವಿದ್ಯಾನಿಲಯದ ಮೇಲೆ ಆಕ್ರಮಣ ಮಾಡಿ ಆ ನಲಂದಾ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇದ್ದವರನ್ನ ಹಿಡಿದು ಕೊಂದಾಕ್ದ. ಅಲ್ಲಿನ ಲೈಬ್ರರಿಗೆ ಬೆಂಕಿ ಹಚ್ಚಿದ. ಇತಿಹಾಸ ಕಥನಕಾರರು ಹೇಳ್ತಾರೆ 3 ತಿಂಗಳಿಗೂ ಹೆಚ್ಚು ಕಾಲ ಲೈಬ್ರರಿ ಧಗನೆ ಉರಿತಾ ಇತ್ತು. ಅಂತ ದೊಡ್ಡ ಲೈಬ್ರರಿಗೆ ಬೆಂಕಿ ಹಚ್ಚಿದ ಅಂತ. ನಾವು ವಿಶ್ವವಿದ್ಯಾಲಯ ಕಟ್ಟುವವರು, ಅದಕ್ಕೆ ಬೆಂಕಿ ಹಚ್ಚುವವರು ಇವರು ನಮಗೆ ಸಮಾನರ? ಇದು ಅವತ್ತಿನ ಕಥೆ ಅಂತ ಭಾವಿಸಬೇಡಿ. ಇವತ್ತಿಗೂ ಕೂಡ, ಇವತ್ತಿಗೆ ಇತ್ತೀಚೆಗೆ ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಒಂದು ಮಾತು ಹೇಳಿದ್ರು. ಅಫ್ಘಾನಿಸ್ತಾನದವರು ಯಾರಾದರೂ ಈ ನಡುವೆ ಇದ್ರೆ, ಮುಸಲ್ಮಾನರು ಕೂತಿದ್ರೆ ಕೇಳಿಸ್ಕೊಳ್ಳಿ. ಅಫ್ಘಾನಿಸ್ತಾನದ ವಿದೇಶಾಂಗ ಮಂತ್ರಿ ಏನ್ ಹೇಳಿದ್ರು ಗೊತ್ತಾ? ನಾವು ಭಾರತವನ್ನ ಪ್ರೀತಿಸದೇ ಇರೋದು ಹೇಗೆ ಸಾಧ್ಯ? ಭಾರತೀಯರು ನಮಗೆ ಆಂಬ್ಯುಲೆನ್ಸ್ಗಳನ್ನು ಕೊಡ್ತಾರೆ, ಪಾಕಿಸ್ತಾನದವರು ಈ ಆಂಬ್ಯುಲೆನ್ಸ್ಗಳನ್ನು ನಾಶ ಮಾಡ್ತಾರೆ. ಅದಕ್ಕೆ ನಮಗೆ ಪಾಕಿಸ್ತಾನ ಕಂಡ್ರೆ ವಿರೋಧ, ಭಾರತವನ್ನ ಕಂಡ್ರೆ ಪ್ರೀತಿ ಅಂತ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಹೇಳೋದು. ನನ್ನ ಹಿಂದೂ ಧರ್ಮ ಜೊತೆ ಕಂಪೇರ್ ಮಾಡ್ತೀರಾ ಇವ್ರನ್ನ? ಮಿತ್ರ, ಹಿಂದೂ ಧರ್ಮ ಏನು ಕೊಡ್ತು ಜಗತ್ತಿಗೆ? ಉಪನಿಷತ್ತುಗಳನ್ನು ಕೊಡ್ತು. ಯಾವ ಉಪನಿಷತ್ತು? ಬ್ರಹ್ಮನನ್ನ ಅರಸೋದಕ್ಕೆ ಬೇಕಾಗಿರುವಂತ ಶ್ರೇಷ್ಠ ಮಾರ್ಗವನ್ನ ಹೇಳುವಂತ ಉಪನಿಷತ್ತು. ಜಗತ್ತಿನ ಶ್ರೇಷ್ಠ ಜ್ಞಾನಿಗಳೆಲ್ಲ ಭಾರತದ ಈ ಉಪನಿಷತ್ತಿಗೆ ನತಮಸ್ತಕರಾದರು. ಒಂದಾದರೂ ಉಪನಿಷತ್ತಿನಲ್ಲಿ ಯಾರು ಶಿವನನ್ನ ಒಪ್ಪೋದಿಲ್ವೋ ಅವರನ್ನ ಕೊಂದು ಬಿಡಿ ಅಂತ ಹೇಳೋದನ್ನು ಕೇಳಿದ್ದೀರೇನು? ಯಾವುದಾದ್ರೂ ಒಂದು ಉಪನಿಷತ್ತಿನಲ್ಲಿ ಯಾರು ರಾಮನನ್ನ ಒಪ್ಪೋದಿಲ್ವೋ ಅವನನ್ನು ಕೊಂದು ಬಿಡಿ ಅಂತ ಹೇಳೋದನ್ನು ಕೇಳಿದ್ದೀರೇನು? ಮಿತ್ರರೆ, ಜಗತ್ತಿಗೆ ಶ್ರೇಷ್ಠ ಸಂದೇಶವನ್ನ ಕೊಟ್ಟವರು ನಾವು. ಆದರೆ ಇನ್ನೂ ಕೆಲವು ಮತಗಳಿವೆ. ಯಾರು ನನ್ನ ದೇವರನ್ನ ಒಪ್ಪೋದಿಲ್ವೋ ಅವರ ತಲೆಯನ್ನ ಕಡೀರಿ ಅಂತ ಹೇಳುವಂತ ಅನೇಕ ಮತಗ್ರಂಥಗಳು ಜಗತ್ತಿನ ಅನೇಕ ಕಡೆ ಹುಟ್ಟಿವೆ. ಆದರೆ ಹಿಂದೂ ಧರ್ಮ ಒಂದೇ, ಎಲ್ಲರನ್ನೂ ಸಮಾನವಾಗಿ ಕಾಣುವಂತ ಧರ್ಮ. ಈ ಧರ್ಮದ ಬಗ್ಗೆ ಹೆಮ್ಮೆ ಬೇಡವೇನು ಮಿತ್ರರೇ? ನನ್ನ ಧರ್ಮ ಎಂತದ್ದು ಅಂತಂದ್ರೆ, ಅಕ್ಕ ಬಹಳ ಚೆನ್ನಾಗಿ ಹೇಳಿದ್ರು, ಸ್ತ್ರೀಯರನ್ನ ದೇವರು ಅಂತ ಕಾಣುವ ಧರ್ಮ. ಹೇಗೆ? ಭೂಮಿ ನಮ್ಮನ್ನ ಹೊರತಾನೆ ಅನ್ಲಿಲ್ಲ ನಾವು. ನಮಗೆ ಅತ್ಯಂತ ಪ್ರೀತಿ, ನಮ್ಮನ್ನ ಕಾಪಾಡುವಂತವಳಾದ್ರಿಂದ ಅವಳಿಗೆ ಪ್ರತಿದಿನ ನಮಸ್ಕಾರ ಮಾಡಿ ಅಮ್ಮ ಅಂತ ಕರಿತೀವಿ. ನದಿಯ ನೀರು ನಮಗೆ ಜೀವವನ್ನ ಕೊಡುತ್ತೆ, ಜೀವನವನ್ನ ಕೊಡುತ್ತೆ, ಅವಳನ್ನ ತಾಯಿ ಅಂತ ಕರೆದ್ವಿ. ಗೋವು ನಮಗೆ ಹಾಲನ್ನು ಕೊಟ್ಟು ಕಾಪಾಡ್ತಾಳೆ, ಹೀಗಾಗಿ ಗೋವನ್ನ ತಾಯಿ ಅಂತ ಕರೆದು ಪೂಜಿಸಿದ್ವಿ. ಯಾವುದರಿಂದ ಉಪಕಾರ ಪಡಿತೀವೋ ಅದರಲ್ಲೆಲ್ಲ ಮಾತೃ ಸ್ವರೂಪವನ್ನ ಕಂಡಂತ ಶ್ರೇಷ್ಠ ಜನಾಂಗರಿ ನಮ್ದು. ಆದರೆ ನಮ್ಮ ಜೊತೆ ಕಂಪೇರ್ ಮಾಡುವಂತವರು ಯಾರು? ಮಿತ್ರ, ಅಲ್ಲಾವುದ್ದೀನ್ ಖಿಲ್ಜಿ ಅಂತ ಒಬ್ಬ ಬಂದ. ಅಲ್ಲಾವುದ್ದೀನ್ ಖಿಲ್ಜಿ ಭಾರತಕ್ಕೆ ಬಂದು ಏನ್ ಮಾಡಿದ ಗೊತ್ತಾ? ಅವನು ಇಲ್ಲಿನ ರಾಜರುಗಳನ್ನ ಧ್ವಂಸ ಮಾಡ್ತಾ ಹೋದ. ರಾಣಿ ಪದ್ಮಿನಿಯ ಮೇಲೆ ಮನಸ್ಸಾಯ್ತು ಅವನಿಗೆ. ರಾಣಿ ಪದ್ಮಿನಿಯನ್ನ ಪಡ್ಕೋಬೇಕು ಅಂತ ಪದ್ಮಿನಿಯ ಗಂಡ ರಾಜ ಭೀಮಸಂಗನ ಜೊತೆಗೆ ಹೋರಾಟ ಮಾಡಲಿಕ್ಕೆ ಅಂತ ನಿಂತ. ಮೊದಲನೇ ಯುದ್ಧದಲ್ಲಿ ಅವನಿಗೆ ಸಾಕಷ್ಟು ಪೆಟ್ಟಾಯ್ತು. ಹೀಗಾಗಿ ಅವನು ಸಂಧಾನಕ್ಕೆ ಅಂತ ಹೋದ. ಸಂಧಾನ ಏನ್ ಮಾಡ್ಕೊಂಡ ಗೊತ್ತಾ? ನಿನ್ನ ಹೆಂಡತಿ ಮುಖ ಒಂದ್ಸಲ ತೋರಿಸುವಂತ ಛೀ. ಪರಸ್ತ್ರೀ ಆಗಿರುವಂತ ರಾಣಿ ಪದ್ಮಿನಿಯ ಮುಖವನ್ನ ನೋಡಬೇಕು ಅಂತ ಅಲ್ಲಾವುದ್ದೀನ್ ಖಿಲ್ಜಿ ಕೇಳೋದು. ಹೇಗೋ ಕನ್ನಡಿಗಳಲ್ಲಿ ಅವಳು ಮುಖ ನೋಡಿದ ಮೇಲೆ ನಿದ್ದೆ ಬರಲಿಲ್ಲ ಇವನಿಗೆ. ಹೇಗಾದ್ರೂ ಮಾಡಿ ಇವಳನ್ನ ನನ್ನ ಪತ್ನಿಯನ್ನಾಗಿಸ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟ. ರಾಣಿ ಪದ್ಮಿನಿಯನ್ನ ರಾಜ ಕೊಟ್ಟಿದ್ರೆ ಯುದ್ಧವೇ ಇರ್ತಿರ್ಲಿಲ್ಲ. ಆದರೆ ರಾಜ ಹೇಳಿದ, ಈ ನಾಡಿನಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳ ಮಾನ ರಕ್ಷಣೆಗೋಸ್ಕರ ಪುರುಷರು ತಮ್ಮನ್ನು ತಾವು ಸಮರ್ಪಿಸಿಕೊಳ್ತಾರೆ, ನಾವೆಲ್ಲರೂ ಕಾದಾಡ್ತೀವಿ ಹೊರತು ನಿನ್ನ ಮಾನಕ್ಕೆ ಭಂಗ ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಇಡೀ ರಾಜ್ಯದ ಜನ ಒಂದಾದ್ರು. ಅಲ್ಲಾವುದ್ದೀನ್ ಖಿಲ್ಜಿ ಜೊತೆಗೆ ಹೋರಾಟಕ್ಕೆ ನಿಂತರು. ಮೋಸ ಮಾಡಿ ಮತ್ತೊಮ್ಮೆ ಸಂಧಾನ ಮಾಡ್ತೀನಿ ಅಂತ ಕರ್ಕೊಂಡು ಬಂದು ಅಲ್ಲಾವುದ್ದೀನ್ ಖಿಲ್ಜಿ ರಾಜನನ್ನ ಕೊಂದು ಬಿಟ್ಟ. ರಾಣಿ ಏನ್ ಮಾಡಿದ್ಲು ಗೊತ್ತಾ?
ಈ ಪಾಪಿಗಳ ಕೈಗೆ ಸಿಗೋಕ್ಕಿಂತ ಪ್ರಾಣವನ್ನು ಅರ್ಪಣೆ ಮಾಡೋದು ಒಳ್ಳೆಯದು ಅಂತ ದೊಡ್ಡ ಚಿತೆಯನ್ನು ನಿರ್ಮಾಣ ಮಾಡಿ ತನ್ನ ಜೊತೆಯಲ್ಲಿರುವಂಥ ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳಿದರು, ನಾನಂತೂ ಚಿತೆಗೆ ಆಹುತಿ ಆಗ್ತೀನಿ, ಈ ಪಾಪಿಗಳಿಗೆ ನನ್ನ ಭಸ್ಮವೂ ಸಿಗದಂತೆ ಮಾಡ್ತೀನಿ, ನೀವು ನನ್ನ ಜೊತೆ ಯಾರ್ಯಾರಿಗೆ ಅದೇ ಆಸೆ ಇದೆಯೋ ಬನ್ನಿ, ಇಲ್ಲದೇವರು ಉಳ್ಕೊಳ್ಬೋದು ಅಂತ ಸಾವಿರ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ಚಿತೆಗೆ ಅರ್ಪಣೆಯಾದರು. ಮಿತ್ರರೇ, ಈ ಮತ ನಮ್ಮ ಜೊತೆ ಕಂಪೇರ್ ಮಾಡದ. ಇವತ್ತಿಲ್ಲಿ ತಾಯಂದ್ರು ಕೂತಿದ್ದೀರಲ್ಲ, ಹಿಂದುವಾಗಿರೋದಕ್ಕೆ ಹೆಮ್ಮೆ ಪಡಿ. ಯಾಕೆ ಅಂತಂದ್ರೆ ನಿಮ್ಮ ಮುಖ ಯಾರು ಮುಚ್ಕೊಂಡಿಲ್ಲ ರೀ. ಈ ವಿಶಾಲವಾದ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಯಾರು ಕರೆದಿಲ್ಲ, ನೀವು ಬರಬಾರ್ದು ಅಂತ ಯಾರು ಹೇಳಿಲ್ಲ. ನಾವೆಲ್ಲರೂ ಜೊತೆಯಲ್ಲಿ ಸೇರ್ಕೊಂಡು ಕೂತಿದ್ದೀವಿ. ಆದರೆ ಒಂದು ಕಾಲ ಇತ್ತು ಈ ದೇಶದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಈಗಲೂ ಕೆಲವು ಹೆಣ್ಮಕ್ಳು ಮುಖ ಮುಚ್ಕೊಳ್ತಾರೆ, ಸ್ವಲ್ಪ ಮಟ್ಟಿಗಾದ್ರು. ಯಾಕೆ ಗೊತ್ತಾ? ಎಲ್ಲೆಲ್ಲಿ ಈ ಆಕ್ರಮಣಕಾರಿ ಅಯೋಗ್ಯರು ಬಂದು ತಮ್ಮ ಆಳ್ವಿಕೆ ನಡೆಸಿದ್ರೋ ಅಲ್ಲೆಲ್ಲ ಅವರಿಗೆ ಮುಖ ತೋರಿಸದಂತೆ ಮುಚ್ಚಿಕೊಳ್ಳುವ ಸಂಪ್ರದಾಯ ಶುರುವಾಗ್ಬಿಡ್ತು. ಈ ದೇಶಕ್ಕೆ ಬಂದಂತ ಮಹಮ್ಮದ್ ಗೋರಿ, ಮಹಮ್ಮದ್ ಘಜ್ನಿಯರು ಈ ದೇಶದಿಂದ ಎಷ್ಟು ಹೆಣ್ಣು ಮಕ್ಕಳನ್ನು ಅಪಹರಿಸಿಕೊಂಡು ಹೋದ್ರು ಗೊತ್ತಾ? ನಾನು ಇತಿಹಾಸದ ಪುಟಗಳನ್ನು ಓದುವಾಗ ಕಣ್ಣೀರಿಲ್ಲದೆ ಓದುವ ಪ್ರಮೇಯವೇ ಇಲ್ಲ. ಇಲ್ಲಿಂದ ಹೆಣ್ಣು ಮಕ್ಕಳನ್ನ, ಸುಂದರಿಯನ್ನ ಕರ್ಕೊಂಡೋಗಿ ಅರಬ್ಬರ ಸಂತೆಗಳಲ್ಲಿ ಮಾರಾಟಕ್ಕೆ ಅಂತ ನಿಲ್ಲಿಸ್ತಿದ್ರು, ಬಾಗ್ದಾದಿನ ಸಂತೆಗಳಲ್ಲಿ ಮಾರಾಟಕ್ಕೆ ಅಂತ ನಿಲ್ಲಿಸ್ತಿದ್ರು. ಮೊದಲು ಹೆಣ್ಣು ಮಕ್ಕಳನ್ನ ಬಹಳ ದೊಡ್ಡ ಬೆಲೆ ಕೊಟ್ಟು ಕೊಂಡುಕೊಂಡ್ರು, ಆಮೇಲೆ ಸಂಖ್ಯೆ ಜಾಸ್ತಿ ಆದ ಕೊಂಡುಕೊಳ್ಳೋರು ಇಲ್ಲದೆ ಹೋದರು. ಇತಿಹಾಸಕಾರರು ಏನು ಹೇಳ್ತಾರೆ ಗೊತ್ತಾ? ನಮ್ಮ ಹೆಣ್ಣು ಮಕ್ಕಳ ಮೈ ಮೇಲಿನ ಬಟ್ಟೆಯನ್ನು ಬಿಚ್ಚಿ ಸಾಲಾಗಿ ನಿಲ್ಲಿಸ್ತಿದ್ರಂತೆ. ಕೊಂಡುಕೊಳ್ಬೇಕಾದವನು ಬಂದು ಅವರ ಮರ್ಮಾಂಗಗಳನ್ನು ಮುಟ್ಟಿ ನೋಡಿ 2 ದಿರ್ಹಾಮಗಳಿಗೆ ಹೆಣ್ಣು ಮಕ್ಕಳನ್ನು ಕೊಂಡುಕೊಂಡದ್ದಿದೆ ಅಂತ ಕೇಳುವಾಗ ರಕ್ತ ಕುದಿಯೋದಿಲ್ವೇನ್ರಿ? ಮಿತ್ರ, ನನ್ನ ದೇಶ ಸುಮ್ಮನೆ ಉಳ್ಕೊಂಡಿದ್ದಲ್ಲ ರೀ. ನಾನು ಆ ಕಾರಣಕ್ಕೆ ಯಾರಾದರೂ ನಮ್ಮನ್ನ ನಾವೆಲ್ಲರೂ ಒಂದೇ ಸಮಾನ ಅಂತ ಹೇಳುವಾಗ ಬಹಳ ಬೇಜಾರು ಅನ್ಸುತ್ತೆ ನನಗೆ. ನಾವು ಒಂದೇ ಸಮಾನ ಅಲ್ಲ ರೀ. ಇವರ ಈ ಆಕ್ರಮಕ ತತ್ವಗಳನ್ನು ಎದುರಿಸಿ ಇವತ್ತಿನವರೆಗೂ ನಿಂತ ಜಗತ್ತಿನ ಶ್ರೇಷ್ಠ ಹೋರಾಟದ ಧರ್ಮ ನಮ್ದು ಅಂತ ನಾನು ಆ ಕಾರಣಕ್ಕೆ ಹೆಮ್ಮೆ ಪಡ್ತೀನಿ. ನಂಗೆ ಗೊತ್ತು, ನಾನು ಮಾತಾಡಿದ್ರೆ ಪೊಲೀಸರು ಒಂದು FIR ಮಾಡ್ಲಿಕ್ಕೆ ಕಾಯ್ತಿರ್ತಾರೆ. ನಾನು ಚಾಲೆಂಜ್ ಮಾಡ್ತೀನಿ ಅವರಿಗೆ, ಒಂದು FIR ಮಾಡಿ. ಯಾವುದರ ಮೇಲೆ? ತನ್ನ ಸ್ಟೋರಿ ಆಫ್ ಸಿವಿಲೈಸೇಷನ್ ಅಲ್ಲಿ ಲೇಖಕ ಏನು ಹೇಳ್ತಾನೆ ಗೊತ್ತೇನು? ತನ್ನ ಸ್ಟೋರಿ ಆಫ್ ಸಿವಿಲೈಸೇಷನ್ ಅನ್ನೋ ಪುಸ್ತಕದಲ್ಲಿ ಲೇಖಕ ಹೇಳ್ತಾನೆ, ಜಗತ್ತಿನ ಅತ್ಯಂತ ಕ್ರೌರ್ಯಮಯ ಇತಿಹಾಸ, ರಕ್ತಸಿಕ್ತ ಇತಿಹಾಸ ಅಂತ ಯಾವುದಾದ್ರೂ ಇದ್ರೆ ಅದು ಭಾರತದ ಮೇಲೆ ಮುಸಲ್ಮಾನರ ಆಕ್ರಮಣದ ಇತಿಹಾಸ. ಇಂಥ ಇತಿಹಾಸವನ್ನು ಜಗತ್ತು ಎಲ್ಲೂ ನೋಡಲಿಲ್ಲ ಅಂತ ಸ್ಟೋರಿ ಆಫ್ ಸಿವಿಲೈಸೇಷನ್ ಪುಸ್ತಕದಲ್ಲಿ ಬರೀತಾನೆ. ಮಾಡ್ತೀರಿ ಅವನ ಮೇಲೆ FIR? ಬಾಬಾ ಸಾಹೇಬರು ಹೇಳಿದ್ರು, ಮೊಹಮ್ಮದ್ ಬಿನ್ ಕಾಸಿಮನ ಆಕ್ರಮಣ ಆದಾಗ ಬಾಬಾ ಸಾಹೇಬರ ಮಾತಿದು, 50,000 ಜನ ಭಕ್ತರನ್ನ ನಿರ್ದಯವಾಗಿ ಹತ್ಯೆ ಮಾಡಿದ, ರಕ್ತದಿಂದ ತುಂಬಿ ಹೋಯ್ತು ಆ ಭಾಗವೆಲ್ಲ ಅಂತ ಬಾಬಾ ಸಾಹೇಬರು ತಮ್ಮ ಥಾಟ್ಸ್ ಆನ್ ಪಾಕಿಸ್ತಾನ್ ಪುಸ್ತಕದಲ್ಲಿ ಹೇಳ್ತಾರೆ. FIR ಮಾಡ್ತೀರಿ? ಎಷ್ಟು ಅಂತ ಮುಚ್ಚಿಡ್ತೀರಿ? ಮಿತ್ರ, ಈ ದೇಶದ ಪರಿಸ್ಥಿತಿ ಎಂತದ್ದು ಗೊತ್ತಾ? ನನ್ನ ಜೊತೆ ಭಾರತದ ಈ ಧರ್ಮವನ್ನ, ಹಿಂದೂ ಧರ್ಮವನ್ನ ಜಗತ್ತಿನ ಇತರೆ ಮತಗಳೊಂದಿಗೆ ಕಂಪೇರ್ ಮಾಡ್ಲಿಕ್ಕೆ ಹೊರಟಾಗ ಅನೇಕರು ಹೇಳ್ತಾರೆ, ನಾನಂತೂ ಹೆಮ್ಮೆಯಿಂದ ಹೇಳ್ತೀನಿ, ಭಾರತ ಜಗತ್ತಿಗೆ ಏನು ಕೊಡ್ತು? ವಿಶ್ವಾಮಿತ್ರರನ್ನು ಕೊಡ್ತು, ಅತ್ರಿಯರನ್ನು ಕೊಡ್ತು, ಭರದ್ವಾಜರನ್ನು ಕೊಡ್ತು, ರಮಾನಂದರನ್ನು ಕೊಡ್ತು, ಕಬೀರರನ್ನ ಕೊಡ್ತು, ನಾವು ರಾಮಕೃಷ್ಣರನ್ನ ಕೊಟ್ವಿ, ವಿವೇಕಾನಂದರನ್ನ ಕೊಟ್ವಿ, ನಾವು ಶ್ರದ್ಧಾನಂದರನ್ನ, ದಯಾನಂದರನ್ನ ಕೊಟ್ವಿ, ನಾವು ಶರಣರನ್ನ, ಬಸವಣ್ಣನವರನ್ನ, ಅಲ್ಲಮ್ಮ ಪ್ರಭುಗಳನ್ನ, ಅನೇಕ ಶರಣರನ್ನ ಕೊಟ್ವಿ. ನೀವೇನಪ್ಪ ಕೊಟ್ರಿ? ಏನು ಕೊಟ್ರಿ? ಮೊಹಮ್ಮದ್ ಬಿನ್ ಕಾಸಿಮ್, ಮೊಹಮ್ಮದ್ ಘಜ್ನಿ, ಮೊಹಮ್ಮದ್ ಗೋರಿ, ಒಸಾಮಾ ಬಿನ್ ಲ್ಯಾಡನ್ನು, ಅಫ್ಜಲ್ ಖಾನು, ಅಫ್ಜಲ್ ಗುರು, ಅಫ್ಜಲ್ ಖಾನ್ ಬಿಜಾಪುರದವನೇ, ಇದನ್ನು ಕೊಟ್ಟಿದ್ದ? ನೀವೇನನ್ನು ಕೊಟ್ರಿ ಜಗತ್ತಿಗೆ? ನಾವು ಕೊಟ್ಟಿದ್ದನ್ನು ಲೆಕ್ಕ ಹಾಕಿ ಹೇಳ್ತೀನಿ. ನೀವೇನು ಕೊಟ್ರಿ? ನಾನು ಕೊಟ್ಟಿದ್ದನ್ನು ಲೆಕ್ಕ ಹಾಕಿ ಹೇಳಬಲ್ಲೆ. ಜಗತ್ತಿಗೆ ಮ್ಯಾಥಮೆಟಿಕ್ಸ್ ನಾವು ಕೊಟ್ಟಿದ್ದು, ಗಣಿತ ಕೊಟ್ಟಿದ್ದು ನಾವು. ನೀವೇನ್ರಿ ಕೊಟ್ರಿ?
ಜಗತ್ತಿಗೆ ವಿಜ್ಞಾನ ಕೊಟ್ಟಿದ್ದು ನಾವು, ನೀವೇನ್ರಿ ಕೊಟ್ರಿ? ನಾನು ಪ್ರಶ್ನೆ ಕೇಳ್ತೀನಲ್ಲ, ಉತ್ತರ ಕೊಡಬೇಕಲ್ಲ ಯಾರಾದರೂ ಬಂದು. ನನ್ನ ಧರ್ಮದ ಸಮಾನಕ್ಕೆ ನಿಲ್ಲಬಲ್ಲವರು ಯಾರಿದ್ದಾರೆ? ಅಹಂಕಾರದ ಮಾತಲ್ಲ ರೀ, ನನಗೆ ಸ್ವಾಭಿಮಾನದ ಪ್ರಶ್ನೆ ಇದು. ನಾನು ಹಿಂದೂ ಅಂತ ಹೇಳ್ಕೊಳ್ಳುವಾಗ ಯಾರದೋ ಮರ್ಜಿಗೆ ಬಿದ್ದು ಹೇಳ್ತಿಲ್ಲ. ನಾನು ಹೇಳ್ಕೊಳ್ಳುವಾಗ ನನ್ನ ಹಿಂದೆ ಯಾರೋ ಇರಬೇಕು ಅಂತ ಹೇಳ್ತಿಲ್ಲ. ನನ್ನ ಹಿಂದೆ ನನ್ನ ಹಿಂದಿನ ಪೀಳಿಗೆಗಳು ಎಂಥವಿವೆ ಅಂತಂದ್ರೆ ಆ ಪೀಳಿಗೆಗಳ ಇಂದಿನ ದನಿಯಾಗಿ ನಾನು ನಿಂತಿರೋದೆ ನನಗೆ ಹೆಮ್ಮೆ. ನಾನು ದೇವರಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡೋದು ಯಾಕೆ ಗೊತ್ತಾ? ನೀನು ನನಗೆ ಮಾತು ಕೊಟ್ಟೆ, ನೀನು ನನಗೆ ಬರವಣಿಗೆ ಕೊಟ್ಟೆ ಅಂತಲ್ಲ. ಒಂದೇ ಹೇಳೋದು, ನೀನು ಸ್ವಲ್ಪ ನಿದ್ದೆ ಕಣ್ಣಲ್ಲಿ ನನ್ನನ್ನು ಭಾರತದಲ್ಲಿ ಹಾಕೋ ಬದಲು ಪಕ್ಕದ ಪಾಕಿಸ್ತಾನದಲ್ಲಿ ಧುಮುಕಿಸಿ ಬಿಟ್ಟಿದ್ರೆ ನನ್ನ ಕತೆ ಏನಾಗ್ಬಿಟ್ಟಿರ್ತಿತ್ತಪ್ಪ. ನೀನು ಸ್ವಲ್ಪ ನಿದ್ದೆ ಕಣ್ಣು ಜಾಸ್ತಿ ಆಗಿ ಅಫ್ಘಾನಿಸ್ತಾನದಲ್ಲಿ ಬಿದ್ದಿದ್ರೆ ನನ್ನ ಕತೆ ಏನಾಗಿರ್ತಿತ್ತು? ಸಿರಿಯಾದಲ್ಲಿ ಬಿದ್ದರೆ ನನ್ನ ಕತೆ ಏನಾಗಬೇಕಾಗಿತ್ತು? ಭಗವಂತ, ನೀನು ಎಂಥ ಪವಿತ್ರ ಭೂಮಿಯಲ್ಲಿ ನನ್ನನ್ನು ಹುಟ್ಟಿಸಿದ್ದೀಯಾ ಅಂತಂದ್ರೆ ನಾನು ಇನ್ನೂ 1000 ಜನ್ಮ ಎತ್ತಿದ್ರೂ ಕೂಡ ಇದರ ಋಣವನ್ನ ತೀರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೆಮ್ಮೆ ಪಟ್ಕೊಂಡು ನಿಲ್ಲೋದ. ಮಿತ್ರ, ನಮ್ಮ ಸಂತೋಷದ ಸಂಗತಿ ಏನು ಗೊತ್ತಾ? ನಮ್ಮನ್ನು ಆಡ್ಕೊಳ್ತಾರೆ ಜಗತ್ತಿನ ಜನ, 33 ಕೋಟಿ ದೇವತೆಗಳು ನಿಮ್ದು ಅಂತ. ಕರೆಕ್ಟ್ ರೀ. ನಮ್ಮ ಮನೆ ದೇವರ ಕೋಣೆಗೆ ಹೋದ್ರೆ 28 ದೇವರಿಗಿಂತ ಕಡಿಮೆ ಯಾರ ದೇವರ ಕೋಣೆಯಲ್ಲೂ ಇಲ್ಲ. ಒಂದು ದೇವ್ರು ಹೂವ ಇಡ್ಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೊಳ್ತಾರೆ, ಟೆನ್ಷನ್ ಮಾಡ್ಕೊಂಡು ಇನ್ನೊಂದು ಎಲ್ಲಿಂದ ಹೂವ ಕದ್ಕೊಂಡು ಬಂದಾದ್ರೂ ಅವ್ರ ತಲೆ ಮೇಲಿಟ್ಟು ಅಬ್ಬಾ ಈಗ ಸಮಾಧಾನ ಅಂತ ಸಮಾಧಾನ ಪಡೋ ಜನ ನಾವು. 33 ಕೋಟಿ ದೇವತೆಗಳಿದ್ರೂ ನಾವ್ಯಾರು ರಕ್ತ ಕಾರ್ಕೊಂಡು ಸಾಯಲ್ಲ ರೀ. ನೋಡಿದಿರೇನು? ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು, ನೀವು ಬೆಂಗಳೂರಿಗೆ ಬನ್ನಿ ತೋರಿಸ್ತೀನಿ. ಒಂದೇ ದೇವಸ್ಥಾನದಲ್ಲಿ 20-25 ದೇವರ ಗುಡಿಗಳಿರ್ತವೆ. ಒಂದ್ಸಲ ಒಬ್ಬ ಒಳಗೆ ಬಂದ ಅಂತಂದ್ರೆ ಅವನಿಗೆ ಯಾವ ಇಷ್ಟದ ದೇವರಿದ್ದಾರೋ ಅದು ಇರಲೇಬೇಕಪ್ಪ ಅಲ್ಲಿ, ಗಲಾಟನೇ ಇಲ್ಲ ನಮ್ಗೆ. ಆದರೆ ಒಂದೇ ಜನಾಂಗ ಅಂತ ಕರೆದುಕೊಳ್ಳುವ ಅನೇಕರು ಹೆಂಗ ಕಿತ್ತಾಡ್ತಾರೆ ಗೊತ್ತಾ ಮಿತ್ರ? ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ, ಅಮೆರಿಕಕ್ಕೂ ರಷ್ಯಾಕ್ಕೂ ಆಗಲ್ಲ, ಇಬ್ರು ಕ್ರಿಶ್ಚಿಯನ್ರೇ. ಇರಾಕಿಗೂ ಇರಾನಿಗೂ ಆಗೋದಿಲ್ಲ, ಇಬ್ರು ಮುಸಲ್ಮಾನರು. ಇರಾನನ್ನ ಕಂಡ್ರೆ ಸೌದಿ ಅರೇಬಿಯಾಗಲ್ಲ, ಇಬ್ರು ಮುಸಲ್ಮಾನರು. ಸೌದಿ ಅರೇಬಿಯಾ ಸಿರಿಯಾ ಮೇಲೆ ದಾಳಿ ಮಾಡುತ್ತೆ, ಸಿರಿಯಾದಲ್ಲಿರೋರೆಲ್ಲ ಮುಸಲ್ಮಾನರು. ಪಾಕಿಸ್ತಾನ ಪ್ಯಾಲೆಸ್ತೈನ್ ಮೇಲೆ ಅಮೆರಿಕ ಜೊತೆ ಸೇರ್ಕೊಂಡು ಅಟ್ಯಾಕ್ ಮಾಡ್ಲಿಕ್ಕೆ ಸಿದ್ಧವಾಗಿದೆ. ಪ್ಯಾಲೆಸ್ತೈನ್ ಅಲ್ಲಿರೋದು ಮುಸಲ್ಮಾನರು, ಪಾಕಿಸ್ತಾನದವರು ಮುಸಲ್ಮಾನರು. ಪಾಕಿಸ್ತಾನ ಕಂಡ್ರೆ ನನಗೆ ಆಗೋದಿಲ್ಲ ಅಂತ ಇತ್ತೀಚೆಗೆ ಅಫ್ಘಾನಿಸ್ತಾನ ನೇರವಾಗಿ ಹೇಳಿದೆ, ಯುದ್ಧ ಶುರು ಮಾಡಿದೆ. ಇಬ್ರು ಮುಸ್ಲಿಮರು. ಪಾಕಿಸ್ತಾನಕ್ಕೆ ನಾನು ಕೊಟ್ಟ ಸಾಲವನ್ನ ವಾಪಸ್ ತಗೊಳ್ತೀನಿ, ಯಾಕೆಂದ್ರೆ ಪಾಕಿಸ್ತಾನ ಸೌದಿ ಅರೇಬಿಯಾ ಜೊತೆಗೆ ಹೋಗಿದೆ ಅಂತ ಯುನೈಟೆಡ್ ಅರಬ್ ಎಮಿರೇಟ್ಸ್ ಹೇಳಿದೆ. ಇಬ್ರು ಮುಸ್ಲಿಮರು. ಆದರೆ ನಾವು ಜಾತಿಗಳ ಹೆಸರಲ್ಲಿ ಕಿತ್ತಾಡ್ತೀವಿ ಅಂತ ಹೇಳುವಂಥವ್ರಿಗೆ ಎಲ್ರಿಗೂ ಗೊತ್ತಿರಲಿ, ಹೆಚ್ಚಂದ್ರೆ ಮದುವೆ ವಿಚಾರ ಬಂದಾಗ ಜಾತಿ ಅಂತೀವಿ, ರಾಜಕೀಯ ಬಂದಾಗ ಜಾತಿ ಅಂತೀವಿ. ಬಿಟ್ಟರೆ ನಾವೆಲ್ಲರೂ ಒಟ್ಟಾಗಿ ಹಿಂದೂ ಆಗಿ ಅವನ ನೇಪಾಳದಲ್ಲಿರಲಿ ಅಮೆರಿಕಾದಲ್ಲಿರಲಿ ಹಿಂದೂ ಒಂದು ಅಂತ ಹೇಳ್ತೀವಲ್ಲ, ಇದು ಹಿಂದುವಿನ ತಾಕತ್ತು. ಯಾರಿದ್ದಾರೆ ಜಗತ್ನಲ್ಲಿ ನಮ್ಮ ತರ ತೋರಿಸ್ಬಿಡಿ. ಈ ವೈಶಿಷ್ಟ್ಯ ಇದೆಲ್ಲ ಬಹಳ ವಿಶೇಷವಾದ್ದು. ಆದರೆ ದುರ್ದೈವ ಒಂದಿದೆ, ಇಷ್ಟು ಶ್ರೇಷ್ಠವಾಗಿರುವ ಹಿಂದೂ ಸಮಾಜ ಈ ಪರಿ ಕಿತ್ತಾಡೋ ಸಮಾಜ ಹೆಂಗಾಗ್ಬಿಡ್ತು ಅಂತಂದ್ರೆ, ಆಕ್ರಮಣದ ಕಾಲಕ್ಕೆ ನಮ್ಮನ್ನು ನಾವು ಕಾಪಾಡಿಕೊಳ್ಳಿಕ್ಕೆ ಒದ್ದಾಡದ್ವಲ್ಲ, ಆ ಒದ್ದಾಟದ ಸಂದರ್ಭದಲ್ಲಿ ಜಾತಿ ಪದ್ಧತಿ ಬಂದು ಸ್ತ್ರೀಯರು ತಮ್ಮನ್ನು ತಾವು ಬೆಂಕಿಗೆ ಅರ್ಪಣೆ ಮಾಡ್ಕೊಳ್ಬೇಕಾಗಿರುವಂತ ಸ್ಥಿತಿ ಬಂತು. ಒಂದಾದ್ಮೇಲೆ ಒಂದು ಕೆಡುಕುಗಳು ನಮ್ಮೊಳಗೆ ಸೇರ್ಕೊಂಡ್ಬಿಟ್ವಲ್ಲ, ಆ ಕೆಡುಕುಗಳಿಂದ ಇವತ್ತು ಹಿಂದೂ ಸಮಾಜವನ್ನ ಹೊರಗೆ ತರಬೇಕಾದಂತ ಅಗತ್ಯ ಇದೆ. ಮಿತ್ರ, ಇವತ್ತಿನ ಭಾರತ ಒಂದು ಶ್ರೇಷ್ಠ ಭಾರತ, ಆರ್ಡಿನರಿ ಭಾರತ ಅಲ್ಲ. ಇದು ಎಂತ ಶ್ರೇಷ್ಠ ಭಾರತ ಅಂತಂದ್ರೆ, ಎಕಾನಮಿಕಲಿ ಇವತ್ತು ಭಾರತ 12 ವರ್ಷಗಳ ಹಿಂದೆ ಜಗತ್ತಿನ 12ನೇ ಶ್ರೀಮಂತ ರಾಷ್ಟ್ರವಾಗಿದ್ವಿ ನಾವು. ನಮ್ಮ ಬಗ್ಗೆ ಏನ್ ಹೇಳ್ತಿದ್ರು ಗೊತ್ತಾ? ಜಗತ್ತಿನ 5 ಕೆಟ್ಟ ಎಕಾನಮಿಗಳಲ್ಲಿ ಭಾರತ ಒಂದು. ಯಾವತ್ತು ಎಕಾನಮಿ ನಾಶವಾಗುತ್ತೋ ಹೇಳಲಿಕ್ಕೆ ಬರಲ್ಲ ಅಂತಿದ್ರು. ಇವತ್ತು ನಾವು ಹೆಂಗಿದೀವಿ ಗೊತ್ತಾ? ಜಗತ್ತಿನ 4ನೇ ಶ್ರೀಮಂತ ರಾಷ್ಟ್ರವಾಗಿದ್ದೀವಿ. ಮಿತ್ರ, 6 ತಿಂಗಳು ಬಿಟ್ಟು 8 ತಿಂಗಳು ಬಿಟ್ಟು ನಾನೇನಾದ್ರೂ ವಿಜಯಪುರಕ್ಕೆ ಬಂದು ಭಾಷಣಕ್ಕೆ ಅಂತ ನಿಂತ್ರೆ 4 ಅಂತ ಹೇಳೋಂಗಿಲ್ಲ, ಜಗತ್ತಿನ 3ನೇ ಶ್ರೀಮಂತ ರಾಷ್ಟ್ರ ಅಂತ ಹೇಳಬೇಕು. ಭಾರತ ಅಷ್ಟು ವೇಗವಾಗಿ ಡೆವಲಪ್ ಆಗ್ತಿದೆ. ನಮ್ಮ ಸಾಮರ್ಥ್ಯ ಹೆಂಗಿದೆ ಅಂತಂದ್ರೆ, ಇವತ್ತು ಜಗತ್ತಿನ ಮೊಹಮ್ಮದ್ ಬಿನ್ ತುಘಲಕ್ ಆಗಿರುವ ಹುಚ್ಚು ದೊರೆಯಾಗಿರುವ ಟ್ರಂಪ್ ಮೊದಲು 25% ಟ್ಯಾರಿಫ್ ಅಂದ, 50% ಅಂದ, ಒಂದು ಸಲ ಅಂತೂ ಬಾಯಿ ಬಿಟ್ಟು 500% ಅಂದ್ಬಿಟ್ಟ. 2 ದಿನದ ಹಿಂದೆ ಈ ದೇಶದ ಪ್ರಧಾನಮಂತ್ರಿ ಕಾಲ್ ಮಾಡಿ, ನಾನು ನೀನು ಬೆಸ್ಟ್ ಫ್ರೆಂಡ್ ಅಲ್ವಾ, ಜಗತ್ನಲ್ಲಿ ಯಾರಿಗೂ ಇಷ್ಟು ಕಡಿಮೆ ಇಲ್ಲದ, ಏಷ್ಯಾದಲ್ಲಿ ಯಾರಿಗೂ ಇಷ್ಟು ಕಡಿಮೆ ಇಲ್ಲದ ಅತ್ಯಂತ ಕಡಿಮೆ ಟ್ಯಾರಿಫ್ ನಿಮ್ಗೆ ಹಾಕ್ತೀನಿ ಅಂತ 18% ತಂದ್ಬಿಟ್ಟ. ನಾವೇನು ಕೇಳಿದ್ದಲ್ಲ,
ನಾವು ಎಕಾನಮಿನ ಎಷ್ಟು ಗಟ್ಟಿ ಮಾಡಿದ್ದೀವಿ ಅಂತಂದ್ರೆ, ನೀವು ಬಂದರೆ ನಿಮ್ಮೊಂದಿಗೆ, ನೀವು ಬರದೇ ಹೋದರೆ ನಿಮ್ಮನ್ನ ಬಿಟ್ಟು ನಾವು ಭಾರತದ ಎಕಾನಮಿಯನ್ನ ಗಟ್ಟಿ ಮಾಡ್ತೀವಿ ಅಂತ ಹೇಳಿದ್ದರ ಫಲ ಅಮೆರಿಕಾವು ತಲೆಬಾಗಿ ನಿಲ್ಲಿಸುವಂತಾಗಿದೆಯಲ್ಲ, ಇದು ಹೊಸ ಭಾರತ. ಮಿತ್ರ, ಹೊಸ ಭಾರತ ಹೆಂಗಿದೆ ಗೊತ್ತೇನು? ನಮ್ಮ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ $700 ಬಿಲಿಯನ್ ಇದೆ. ಪಾಕಿಸ್ತಾನ ಜೊತೆಗೆ ತುಲನೆ ಮಾಡೋರೆಲ್ಲ ಕೇಳಿಸ್ಕೊಳ್ಳಿ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವವರು ಎಲ್ಲಿ? ವಿಧಾನಸೌಧದಲ್ಲಿ. ಅವರಿಗೆ ಸಪೋರ್ಟ್ ಮಾಡೋರು ಕೇಳಿಸ್ಕೊಳ್ಳಿ. ನಮ್ದು $700 ಬಿಲಿಯನ್, ಪಾಕಿಸ್ತಾನದ್ದು $15 ಬಿಲಿಯನ್ ಇಲ್ಲ. ಇದು ಹೊಸ ಭಾರತ. ಮಿತ್ರ, ಹೊಸ ಭಾರತ ಹೆಂಗಿದೆ ಗೊತ್ತಾ? ಜಗತ್ನಲ್ಲಿ ಅತ್ಯಂತ ವೇಗವಾಗಿ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ತಿರುವಂತ ಭಾರತ ಇದು. ಎಂತ ಭಾರತ ಇದು ಅಂತಂದ್ರೆ, ಈ ದೇಶದಲ್ಲಿ UPI ಸಿಸ್ಟಮ್ ಬಂದಾಗ ಈ ದೇಶದ ಹಳ್ಳಿಯ ಹೆಣ್ಮಕ್ಕಳಿಗೆ UPI ಯೂಸ್ ಮಾಡ್ಲಿಕ್ಕೆ ಬರುತ್ತಾ ಅಂತಿದ್ರು. ಇವತ್ತು ತರಕಾರಿ ಮಾರುವ ಪ್ರತಿಯೊಬ್ಬ ಹೆಣ್ಣು ಮಗಳು ತನ್ನ ಟೇಬಲ್ ಮೇಲೆ ಒಂದು UPI ಕಾರ್ಡ್ ಇಟ್ಕೊಂಡು ಕೂತಿರ್ತಾಳಲ್ಲ, QR ಕೋಡ್ ಇಟ್ಕೊಂಡು ಕೂತಿರ್ತಾಳಲ್ಲ, ಇದು ಹೊಸ ಭಾರತ. ಮಿತ್ರ, ನಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಸಿಂಗಾಪುರ ಭಾರತದ UPI ಸಿಸ್ಟಮ್ ಯೂಸ್ ಮಾಡ್ತಾ ಇದೆ. ಜರ್ಮನಿಯವರು ಕೇಳಿದ್ದಾರೆ. ಇತ್ತೀಚೆಗೆ ಜಪಾನ್ ಕೇಳಿಕೊಂಡಿದೆ, ನಿಮ್ UPI ಸಿಸ್ಟಮ್ ಅನ್ನ ನಮಗೂ ಕೊಡಿ ಅಂತ. ಭಾರತ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗ್ತಿರುವಂತ ರೀತಿ ಇದು. ಮಿಲಿಟರಿಲಿ ಏನ್ ಭಾರತ ಕಡಿಮೆ ಇದೆ ಅನ್ಕೊಂಡಿದ್ದೀರೇನು? 1971ರಲ್ಲಿ ಪಾಕಿಸ್ತಾನವನ್ನ ಯುದ್ಧದಲ್ಲಿ ಮಣಿಸಿದ್ವಿ. 16 ದಿನಗಳ ಕಾಲದ ಯುದ್ಧ. ಇವತ್ತೊಂದು ಯುದ್ಧ ನಡೀತು, 4 ದಿನದಲ್ಲಿ ಪಾಕಿಸ್ತಾನವನ್ನ ಮಟ್ಟ ಹಾಕಿ ನಮ್ಮ ಕಾಲಿಗೆ ಬಿದ್ದು ಗೋಗರಿಯುವಂತೆ ಮಾಡಿದ್ವಲ್ಲ, ಹೊಸ ಭಾರತ ರೀ ಇದು. ನಮ್ಮ ಇವತ್ತಿನ ಕೆಪಾಸಿಟಿ ಏನು ಅನ್ಕೊಂಡಿದ್ದೀರಿ? ನನ್ನ ನೆಚ್ಚಿನ ತರುಣ ಮಿತ್ರರೇ ಕೇಳಿ. ಒಂದು ಕಾಲದಲ್ಲಿ ನಾವು ಅಟ್ಯಾಕ್ ಮಾಡಬೇಕಾದ್ರೆ ದೂರ ನಿಂತು ಯೋಚನೆ ಮಾಡಬೇಕಾಗಿತ್ತು. ಇವತ್ತು 400 ಕಿಲೋಮೀಟರ್ ದೂರ ನಿಂತ್ಕೊಂಡು ನಾವು ಹಾರಿಸಿದ ಬ್ರಹ್ಮೋಸ್ ಪಾಕಿಸ್ತಾನದ ಯಾವ ಭಾಗದಲ್ಲಿ, ಎಷ್ಟು ಅಳತೆಯಲ್ಲಿ, ಯಾರ ಮನೆಯ ಮೇಲೆ ಬೀಳಬೇಕು ಅಂತ ನಿಶ್ಚಯ ಮಾಡಿದ್ರೆ ಅವನ ಮನೆಯ ಮೇಲೆ ಹೋಗಿ ಬೀಳುತ್ತಲ್ಲ. ಇದು ಭಾರತದ ಹೊಸ ಟೆಕ್ನಾಲಜಿ, ಹೊಸ ಮಿಲಿಟರಿ ಪವರ್. ಮಿತ್ರ, ಪಾಕಿಸ್ತಾನದ ಅಸೀಂ ಮುನೀರ್ ಬಂಕರಲ್ಲಿ ಹೋಗಿ ಅಡಗಿ ಕೂತಿದ್ದ 3ನೇ ದಿನ ಭಾರತದ ಈ ದಾಳಿಗೆ ಹೆದರಿ ಅಂತಂದ್ರೆ ಈ ದೇಶ ಯಾವ ಪರಿ ಬೆಳೆದು ನಿಂತಿದೆ ರೀ. ಈ ದೇಶ ಇವತ್ತು ಹೆಂಗ್ ಬೆಳೆದಿದೆ ನಿಂತಿದೆ ಅಂತಂದ್ರೆ, ಇಡೀ ಜಗತ್ತಿನ ಜನ ಭಾರತವನ್ನ ಗೌರವಿಸುವ ಮಟ್ಟಿಗೆ, ಭಾರತವನ್ನ ಬಿಟ್ಟು ಜಗತ್ತನ್ನ ಯೋಚಿಸಲಾಗದು ಎನ್ನುವ ಮಟ್ಟಿಗೆ ಭಾರತ ಅಗಾಧವಾಗಿ ಬೆಳೆದು ನಿಂತಿದೆ. ಇನ್ನು ಭಾರತವನ್ನ ತಡೆಯುವ ಶಕ್ತಿ ಯಾರೂ ಇಲ್ಲ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ತಾಯಿ ಭಾರತಿ ದುರ್ಗೆಯಂತೆ ಕಾಳಿಯಂತೆ ಮೈ ಕೊಡವಿ ಎದ್ದು ನಿಲ್ತಾಳೆ. ಅವಳೇನಾದ್ರೂ ಈಗ ಎದ್ದು ನಿಂತು ತನ್ನ ಸಿಂಹಾಸನವನ್ನ ಏರಿದ್ರೆ ಹಳೆಯ ವೈಭವ ಎಲ್ಲ ಮಸುಕಾಗುವಂತ ಭವ್ಯ ಭಾರತ ನಿರ್ಮಾಣ ಆಗತ್ತೆ ಅಂತ ಭಾರತ ನಿರ್ಮಾಣ ಆಗ್ತಾ ಇದೆ. ಆ ಭಾರತ ಕಣ್ಮುಂದೆ ಕಾಣ್ತಿದೆ. ಆದ್ರೆ ಯಾವಾಗ ಬಂತು ಈ ಭಾರತ? ಯಾವತ್ತು ಹಿಂದೂ ಒಟ್ಟಾದ್ನೋ ಅವತ್ತು ಬಂತು. ಹಿಂದೂ ಒಮ್ಮೆ ಒಟ್ಟಾದ, ನಾವೆಲ್ಲರೂ ಸೇರ್ಕೊಂಡು ರಾಮ ಮಂದಿರವನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು. 500 ವರ್ಷಗಳಿಂದ ಬಡದಾಡ್ತಾ ಇದ್ರು ಎಲ್ಲರೂ ರಾಮ ಮಂದಿರ ಬೇಕು ಅಂತ. ಆಗಿರಲಿಲ್ಲ. ನಮ್ಮ ಕಾಲಘಟ್ಟ, ಪುಣ್ಯದ ಕಾಲಘಟ್ಟ, ರಾಮ ಮಂದಿರ ನಿರ್ಮಾಣ ಆಯಿತು. ರಾಮಲಲ್ಲ ಪ್ರತಿಷ್ಠಾಪನೆಗೊಂಡ. ಕೋಟ್ಯಂತರ ಜನ ಇವತ್ತು ಅಯೋಧ್ಯೆಗೆ ಹೋಗ್ತಾರೆ. ಎಲ್ಲಿ ರಾಮ ಹುಟ್ಟಿದ್ನೋ ಆ ಜಾಗದಲ್ಲಿ ರಾಮ ಮಂದಿರ ನಿರ್ಮಾಣ ಆಯಿತು. ಶಿವನ ಪೂಜಕರು ಬಹಳ ಜನ ಇದ್ದೀರಿ. ಕಾಶಿಯಲ್ಲಿ ಶಿವನ ವಿಗ್ರಹ ಇವತ್ತು ಎಲ್ಲಿದೆಯಲ್ಲ, ಒರಿಜಿನಲ್ ಟೆಂಪಲ್ ಅಲ್ಲ ಅದು. ಆ ಟೆಂಪಲ್ನ ಮೇಲೆ ಆಕ್ರಮಣ ಆದ ನಂತರ ಮೂಲ ವಿಗ್ರಹವನ್ನು ತೆಗೆದು ಕಾಲ್ ತೊಳಿಲಿಕ್ಕೆ ಇಡ್ತಾರಲ್ಲ, ಆ ಜಾಗದಲ್ಲಿ ಇಟ್ಕೊಂಡಿದ್ರಿ ವಿಗ್ರಹನ. ಅಹಲ್ಯಾಬಾಯಿ ಹೋಳ್ಕರ್ ಬಂದು ಈ ಅಯೋಗ್ಯರ ತಂಟೆಯೇ ಬೇಡ, ಈ ಕೆಡುಕರ ತಂಟೆಯೇ ಬೇಡ ಅಂತ ಪ್ರತ್ಯೇಕ ಮಂದಿರವನ್ನು ಕಟ್ಟಿಸ್ಬಿಟ್ರು. ನಾವೆಲ್ಲರೂ ಆ ಮಂದಿರಕ್ಕೆ ಹೋಗ್ತೀವಿ. ಆದರೆ ಶಿವನ ವಾಹನ ನಂದಿ ಕೇಳಬೇಕಲ್ಲ, ನೀವು ಬೇಕಿದ್ರೆ ಹೋಗ್ರಪ್ಪ, ನನ್ನ ದೇವ್ರು ಈ ಕಡೆನೇ ಇದ್ದಾನೆ, ನಾನು ಮಾತ್ರ ಮುಖ ತಿರುಗಿಸಲ್ಲ ಅಂತ ಇವತ್ತಿಗೂ ಒರಿಜಿನಲ್ ಮಂದಿರದ ಕಡೆ ಮುಖ ತಿರುಗಿಸಿ ಕೂತಿದ್ದಾನೆ. ಹಿಂದೂ ಒಟ್ಟಾಗಿ ನಿಂತ ಅಂತಂದ್ರೆ ಒರಿಜಿನಲ್ ಟೆಂಪಲ್ ಓಪನ್ ಆಗುವ ಕಾಲವೂ ದೂರ ಇಲ್ಲ. ಹಿಂದೂ ಒಟ್ಟಾಗಿ ನಿಂತ ಅಂತಂದ್ರೆ ಮಥುರಾದಲ್ಲಿ ಕೃಷ್ಣ ವಾಪಸ್ ಬರುವಂತ ಕಾಲಗಳು ದೂರವಿಲ್ಲ. ಸಮಯ ಹತ್ರ ಬಂದಿದೆ ಅಷ್ಟೇ. ನಾವೆಲ್ಲರೂ ಬಲವಾಗಿ ಒಗ್ಗೂಡಬೇಕಾಗಿರುವಂತ ಕಾಲ ಇದು.
ನಾವು ಎಲ್ಲಿವರೆಗೂ ನಮ್ಮ ನಡುವೆ ಜಾತಿಗಳ ಹೆಸರಲ್ಲಿ ಡಿವೈಡ್ ಆಗಿರ್ತೀವೋ, ಎಲ್ಲಿವರೆಗೂ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಕಿತ್ತಾಡ್ತಿರ್ತೀವೋ, ಎಲ್ಲಿವರೆಗೂ ಉತ್ತರ ಭಾರತ ದಕ್ಷಿಣ ಭಾರತ ಅಂತ ಕಿತ್ತಾಡ್ತಿರ್ತೀವೋ, ಎಲ್ಲಿವರೆಗೂ ನಮ್ಮ ನಡುವೆ ಈ ಜಗಳವನ್ನು ಉಳಿಸ್ಕೊಂಡಿರ್ತೀವೋ, ಅಲ್ಲಿವರೆಗೂ ಈ ಭಾರತವನ್ನ ನಾವು ಒಟ್ಟಾಗಿ ಕಟ್ಟಲಿಕ್ಕೆ ಸಾಧ್ಯವಾಗೋದಿಲ್ಲ ಮಿತ್ರರೇ. ಆ ಕಾರಣಕ್ಕೆ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಒಟ್ಟಾಗಬೇಕು. ನಾವು ಯಾಕೆ ಒಟ್ಟಾಗಬೇಕು ಅಂದರೆ, ಆಗಬೇಕಾಗಿರೋ ಕೆಲಸ ಇನ್ನೂ ಬಹಳಷ್ಟಿದೆ. ಎಲ್ಲ ಮುಗಿದೋಗ್ಲಿಲ್ಲ ರೀ. ನಮ್ಮೆಲ್ಲ ದೇವಸ್ಥಾನಗಳು ಇನ್ನೂ ಸರ್ಕಾರದ ಕಂಟ್ರೋಲಲ್ಲಿವೆ. ಸರ್ಕಾರದ ಕಂಟ್ರೋಲಲ್ಲಿ ಇಟ್ಕೊಂಡಂಥವ್ರು ಎಂತೆಂಥವ್ರು ಕೂತಿದ್ದಾರೆ ಅಂತಂದ್ರೆ, ತಿರುಪತಿ ತಿಮ್ಮಪ್ಪನಿಗೆ ಲಡ್ಡು ಮಾಡಿಸ್ರಪ್ಪ ಅಂತಂದ್ರೆ ಕೊಬ್ಬು, ಯಾವುದರ ಈ ಪ್ರಾಣಿಗಳ ಕೊಬ್ಬನ್ನ ಹಾಕಿ ತುಪ್ಪ ಅಂತ ಕರೆದು ಲಡ್ಡು ಮಾಡಿಕೊಡ್ತಾರೆ. ಯಾಕೆ? ಸರ್ಕಾರದ ಅಡಿಯಲ್ಲಿ ಆ ದೇವಸ್ಥಾನ ಇದೆ ಅಂತ. ಅಯ್ಯಪ್ಪ ಸ್ವಾಮಿಗೆ ಚಿನ್ನದ ಕೊಡುಗೆಗಳನ್ನು ಕೊಟ್ಟಿದ್ರೆ ಆ ಚಿನ್ನದ ಮೇಲ್ಪದರವನ್ನು ಕರಗಿಸಿ ಲೂಟಿ ಹೊಡೆಯುವಂತ ಅಯೋಗ್ಯರಿದ್ದಾರೆ. ಯಾಕೆ? ಸರ್ಕಾರ ಇನ್ನು ದೇವಸ್ಥಾನದ ಕೈನಲ್ಲಿದೆ, ದೇವಸ್ಥಾನಗಳಿನ್ನು ಸರ್ಕಾರದ ಕೈಲಿದೆ. ನಾವೀಗ ಉಲ್ಟಾ ಮಾಡಬೇಕಾಗಿದೆ. ಸರ್ಕಾರಗಳನ್ನು ದೇವಸ್ಥಾನದ ಕೈಯಲ್ಲಿ ತಂದು ದೇವರನ್ನ ಆಳ್ವಿಕೆಗೆ ಕೂರಿಸುವಂತ ಹೊತ್ತು ಈಗ ಬಂದಿದೆ. ಈ ಸಂದರ್ಭ ಹೆಂಗಿದೆ ಅಂತಂದ್ರೆ, ನಾವು ಬಲವಾಗಿ ನಿಂತರೆ ಇದೆಲ್ಲವೂ ಸಾಧ್ಯವಾಗತ್ತೆ. ಮಿತ್ರೆ, ಆಗತ್ತಾ ಅಂತ ನೀವೇನಾದರೂ ಕೇಳಿದರೆ ಆಗಲ್ಲ ಅಂತ ಹೇಳುವ ಧೈರ್ಯ ಇವತ್ತಂತೂ ನನಗಿಲ್ಲ. ಯಾಕೆ ಅಂತಂದರೆ, ಒಬ್ಬ ಹುಡುಗ ಇದೇ ರೀತಿ ಯೋಚನೆ ಮಾಡಿದ. ಈ ದೇಶವನ್ನು ಹಿಂದೂ ರಾಷ್ಟ್ರ ಮಾಡ್ತೀನಿ ಅಂತ ಯೋಚನೆ ಮಾಡಿದ. ಅದಕ್ಕೆ ಏನು ಮಾಡ್ತೀಯಾ, ಒಂದು 8 ಜನ ಹುಡುಗರು ಸೇರಿಸ್ಕೊಂಡು ಕಬಡ್ಡಿ ಆಡ್ಲಿಕ್ಕೆ ಶುರು ಮಾಡಿದ. ಯಾರೋ ತಮಾಷೆ ಮಾಡಿದ್ರು, ಕಬಡ್ಡಿ ಆಡಿದರೆ ಹಿಂದೂ ರಾಷ್ಟ್ರ ಆಗುತ್ತೇನಯ್ಯ? ಅವನಂದ, ನೋಡ್ತಾ ಇರಿ, ಒಂದಿನ ಈ ಕಬಡ್ಡಿ ಆಡೋ ಹುಡುಗರ ಹಿಂದೂ ರಾಷ್ಟ್ರ ಕಟ್ತಾರೆ ಅಂತ 100 ವರ್ಷಗಳ ಹಿಂದೆ ಹೇಳಿದ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥ ಹೆಸರಾಯಿತು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಷ್ಟು ಅಗಾಧವಾಗಿ ಬೆಳೆದು ನಿಂತಿದೆ ಅಂತಂದ್ರೆ, ಇಡೀ ಜಗತ್ತು ಮಾತನಾಡುತ್ತೆ, ಭಾರತ ಹಿಂದೂ ರಾಷ್ಟ್ರವಾಗುವಂತ ದಿನಗಳು ದೂರ ಇಲ್ಲ ಅಂತ. ಒಂದು ಕಬಡ್ಡಿಯ ಕನಸಿನಿಂದ ಹಿಂದೂ ರಾಷ್ಟ್ರದವರೆಗೂ ಬಂತಲ್ಲ. ಮಿತ್ರ, ಕನಸುಗಳು ಯಾವತ್ತೂ ಸಾಯೋದಿಲ್ಲ. ಕನಸು ಕಟ್ಟಬೇಕಾದಂಥ ಅಗತ್ಯ ಇದೆ. ಆದರೆ ಸುಮ್ಮನೆ ಕಟ್ಟಿದ್ರೆ ಆಗೋದಿಲ್ಲ. ನಾವು ನಮ್ಮ ನಡುವೆ ಇರುವಂಥ ಭೇದಗಳನ್ನು ಮರೆತು ಎಲ್ಲರೂ ಒಟ್ಟಾಗಿ ಕೂತ್ಕೋಬೇಕಾಗಿದೆ. ಇದು ಬರೀ ಸ್ಟೇಜ್ ಮೇಲೆ ಒಟ್ಟಾಗಿ ಕೂತ್ಕೊಳ್ಳೋದಲ್ಲ, ಬರೀ ನಾವೆಲ್ಲೋ ಕೂತ್ಕೊಂಡು ಮಾತನಾಡುವಾಗ ಒಟ್ಟಾಗಿ ಕೂತ್ಕೊಳ್ಳೋದಲ್ಲ, ಹೃದಯದಲ್ಲಿ ಒಟ್ಟಾಗಬೇಕಾದಂಥ ಅಗತ್ಯ ಇದೆ. ನಮ್ಮ ನಡುವೆ ಇರುವ ಎಲ್ಲ ಭೇದಗಳನ್ನು ಕಿತ್ತೊಗೆದು ನಾವೆಲ್ಲರೂ ಹಿಂದೂ ಎನ್ನುವ ಭಾವದಿಂದ ಒಗ್ಗೂಡಬೇಕಾದಂಥ ಅಗತ್ಯ ಇದೆ. ನಾನು ನಾವು ಒಗ್ಗೂಡದೆ ಹೋದರೆ ಏನಾಗುತ್ತೆ ಅಂತ ಒಂದೇ ಒಂದು ಉದಾಹರಣೆ ಕೊಡಬೇಕು. ಕಳೆದ 1 ತಿಂಗಳಲ್ಲಿ ಈ ನಾಡಿನಲ್ಲಿ ಏನೇನಾಗಿದೆ ಅಂತಂದ್ರೆ, ಒಂದೇ 1 ತಿಂಗಳಲ್ಲಿ ನೀವು ವಾಪಸ್ ಗೂಗಲ್ ಸರ್ಚ್ ಮಾಡಿ, ತುಂಬಾ ಜನ ಪತ್ರಕರ್ತರು ಇದ್ದಾರೆ, ಒಂದು ಸಣ್ಣ ರಿಸರ್ಚ್ ಮಾಡಿ. ಕಿಂಗ್ಸ್ ಜಾರ್ಜ್ ಮೆಡಿಕಲ್ ಕಾಲೇಜ್, ಲಕ್ನೋ, ಉತ್ತರ ಪ್ರದೇಶದಲ್ಲಿ ಒಬ್ಬ ಡಾಕ್ಟರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾಳೆ. ಏನು ಕೊಡ್ತಾಳೆ ಗೊತ್ತಾ? ನನ್ನ ಜೂನಿಯರ್ ಡಾಕ್ಟರು ಒಬ್ಬ ಮುಸ್ಲಿಂ ಹುಡುಗ, ಅವನು ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿ ನನ್ನ ಜೊತೆ ದೈಹಿಕ ಸಂಬಂಧವನ್ನು ಬೆಳೆಸಿಕೊಂಡ. ಆಮೇಲೆ ನಾನು ನಿನ್ನನ್ನು ಮದುವೆ ಆಗ್ಲಿಕ್ಕೆ ಆಗೋದಿಲ್ಲ, ನೀನು ಕನ್ವರ್ಟ್ ಆದರೆ ಮಾತ್ರ ಆಗ್ತೀನಿ ಅಂತ ಕನ್ವರ್ಟ್ ಆಗ್ಲಿಕ್ಕೆ ಪ್ರೇರೇಪಣೆ ಕೊಟ್ಟ. ಅದಾದ್ಮೇಲೆ ಈಗ ಹೇಳ್ತಿದ್ದಾನೆ ಅವನು ಮದುವೆ ಆಗ್ಬಿಟ್ಟಿದೆ, ಅವನಿಗೆ ಅದಾಗಲೇ ಅಂತ ಮದುವೆ ಆಗಿದೆ ಅಂತ ಹೇಳಿ ಅವಳು ಕಂಪ್ಲೇಂಟ್ ಕೊಟ್ಟ ಮೇಲೆ ಕಾಲೇಜ್ನವ್ರು ವಿಚಾರಣೆ ನಡೆಸೋದ ಮೇಲೆ ಗೊತ್ತಾಯ್ತು ಇವನು ಒಬ್ಬಳ ಜೊತೆ ಎಲ್ಲ ಹಿಂಗೆ ಮಾಡಿರೋದು. ಆ ಕಾಲೇಜಿನ 20 ಜನ ಹಿಂದೂ ಹೆಣ್ಣು ಮಕ್ಕಳನ್ನು ಹುಡುಕಿ ಟಾರ್ಗೆಟ್ ಮಾಡಿದ್ದಾನೆ ಅಂತ. ಈ 1 ತಿಂಗಳ ಘಟನೆನಷ್ಟೇ ತೆಗಿತಿದ್ದೀನಿ ನಾನು. ಮಿರ್ಜಾಪುರ್ ಜಿಮ್ನಲ್ಲಿ ಜಿಮ್ ಟ್ರೈನರ್ ಆಗಿದ್ದ ಒಬ್ಬ ಹುಡುಗ ಬರ್ತಾ ಇದ್ದ ಹಿಂದೂ ಹೆಣ್ಣು ಮಕ್ಕಳನ್ನು ಹುಡುಕಿ ಅವ್ರ ಜೊತೆ ತಾನು ಅಶ್ಲೀಲ ಭಂಗಿಯಲ್ಲಿ ಫೋಟೋಗಳನ್ನು ವಿಡಿಯೋಗಳನ್ನು ಮಾಡಿಕೊಂಡು ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ತನಗೆ ಬೇಕಾದಂತೆ ಬಳಸ್ಕೊಳ್ತಾ ಇದ್ದ ಹಿಂದೂ ಹೆಣ್ಣು ಮಕ್ಕಳನ್ನು. ವಿಶೇಷವಾಗಿ ನಿನ್ನೆಯಿಂದ ಸುದ್ದಿ ವ್ಯಾಪಕವಾಗಿದೆ. ಉತ್ತರ ಪ್ರದೇಶದ ಬಸ್ತಿ ಅನ್ನುವಂಥ ಜಾಗದಲ್ಲಿ ಹಿಂದೂ ಹೆಸರು ಹೇಳಿಕೊಂಡಂತ ಒಬ್ಬ ಮುಸ್ಲಿಂ ತರುಣ ಹಿಂದೂ ಹೆಣ್ಣು ಮಕ್ಕಳನ್ನ ಮದುವೆ ಆಗ್ತೀನಿ ಅಂತ ಅವರಿಗೆ ಲೋಭ ಒಡ್ಡಿ ಅವ್ರ ಜೊತೆ ಅತ್ಯಂತ ಕೆಟ್ಟ ಚಿತ್ರಗಳನ್ನು ತೆಗೆಸಿಕೊಂಡು ವಿಡಿಯೋ ಮಾಡಿಕೊಂಡು ಆ ವಿಡಿಯೋಗಳಿಂದ ಬ್ಲ್ಯಾಕ್ ಮೇಲ್ ಮಾಡಿ ಯಾರ್ಯಾರು ಮತಾಂತರವಾಗಲಿಕ್ಕೆ ಒಪ್ಪೋದಿಲ್ವೋ ಅವರನ್ನು ಹೆದರಿಸಿ ಬೇರೆ ಬೇರೆ ರಾಜ್ಯದ ವೇಶ್ಯಾವಾಟಿಕೆಗಳ ರ್ಯಾಕೆಟ್ಗೆ ಮಾರಬಿಟ್ಟಿದ್ದಾನೆ ರೀ. 300 ಜನ. ನಿನ್ನೆ ಬರ್ತಿರೋ ಸುದ್ದಿ ಎಲ್ಲ ಪತ್ರಿಕೆಗಳು ಎಲ್ಲ ಮೀಡಿಯಾಗಳಲ್ಲಿ ಓಡಾಡ್ತಾ ಇದೆ. ಕಳೆದ 1 ತಿಂಗಳಲ್ಲಿ ಎಲ್ಲಿ ಎಡವಿದ್ವಿ ನಾವು? ಯಾಕೆ ನಮ್ಮ ಹೆಣ್ಮಕ್ಳು ಹಿಂಗಾಗೋದ್ರು? ಯಾವ ಹೆಣ್ಮಗುವನ್ನು ತಾಯಿ ಅಂತ ಕರೆಯುವಾಗ ನನಗಂತೂ ಗೌರವ ಬರುತ್ತೆ. ಯಾರಾದರೂ ಹೆಣ್ಮಕ್ಳು ಬಂದು ನಮಸ್ಕಾರ ಮಾಡುವಾಗ ನಮಸ್ತೆ ಅಮ್ಮ ಅಂತ ಹೇಳಬೇಕು ಅಂತ ಅನ್ಸುತ್ತೆ. ಆದರೆ ಎಲ್ಲಿ ಎಡವಿದ್ವಿ ನಾವು? ಎಲ್ಲಿಡವಿದ್ವಿ ಗೊತ್ತೇನು? ಹೆಣ್ಮಕ್ಳು ತಪ್ಪಿಲ್ಲ ರೀ, ನಮ್ಮ ಗಂಡು ಮಕ್ಕಳದು ತಪ್ಪಲ್ಲ. ಮನೆಯಲ್ಲಿ ನಾವು ಊಟಕ್ಕೆ ಜೊತೆಯಲ್ಲಿ ಕೂತ್ಕೊಳ್ಳೋದೇ ಇಲ್ವಲ್ರಿ. ನಮ್ಮ ಪಾಡಿಗೆ ನಾವು, ಅವ್ರ ಪಾಡಿಗೆ ಅವರು. ಅವ್ರು ಏನು ಮಾಡ್ತಿರ್ತಾರೋ ಯಾರಿಗೆ ಗೊತ್ತು.
ಮೊಬೈಲ್ ಕೈಯಲ್ಲಿದೆ, ಯಾರ ಜೊತೆ ಚಾಟ್ ಮಾಡ್ತಿರ್ತಾರೋ ಯಾರಿಗೆ ಗೊತ್ತು. ಪರಿಣಾಮ ಏನು ಗೊತ್ತೇನು, ಅವ್ರ ಜೊತೆ ಈ ವಿಚಾರಗಳನ್ನು ಚರ್ಚೆ ಮಾಡಲ್ಲ. ಚರ್ಚೆ ಮಾಡಬೇಕಾದ್ರೆ ಏನು ಅನ್ಕೋತೀವಿ ಗೊತ್ತಾ, ಮಕ್ಕಳಿನ್ನು ಚಿಕ್ಕವರು, ಇಂಥದ್ದೆಲ್ಲ ವಿಚಾರ ಚರ್ಚೆ ಮಾಡಬಾರ್ದು ಅಂತ ಕಾಲ ಹೋಯ್ತ್ರಿ. ನಮ್ಮ ಮನೆಗಳಲ್ಲಿ ಲವ್ ಜಿಹಾದ್ನ ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ಮತಾಂತರದ ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ಗೋಹತ್ಯೆಯ ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ಬಾಂಗ್ಲಾದೇಶದಿಂದ ವಲಸೆ ಬಂದಿರುವಂತ ಲಕ್ಷಾಂತರ ಜನರ ಕುರಿತು ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ವೀರ ಮರಾಠ ಶಿವಾಜಿಯ ಕುರಿತಂತೆ ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ಶಿವಾಜಿಯ ಜೊತೆ ಹೋರಾಟ ಮಾಡಿದಂತ ಬಾಜಿ ಪ್ರಭು ದೇಶಪಾಂಡೆಯ ಚರ್ಚೆ ಆಗಬೇಕು, ನಮ್ಮ ಮನೆಗಳಲ್ಲಿ ಇಮ್ಮಡಿ ಪುಲಕೇಶಿಯ ಚರ್ಚೆ ಆಗಬೇಕು. ನಮ್ಮ ಮನೆಗಳಲ್ಲಿ ಯಾವತ್ತು ಈ ಚರ್ಚೆ ವ್ಯಾಪಕವಾಗಿ ನಡೆಯುತ್ತಲ್ವಾ, ಯಾವಾಗ ಹಿಂದೂ ಅಂದಾಗ ನನ್ನ ರಕ್ತ ಬೆಚ್ಚಗಾಗುತ್ತಲ್ಲ, ಅದೇ ರೀತಿ ನಮ್ಮ ಮನೆ ಮಕ್ಕಳ ರಕ್ತ ಕೂಡ ಬೆಚ್ಚಗಾಗಬೇಕು. ಹಂಗೆ ಮಾಡ್ಲಿಕ್ಕೆ ಸಿದ್ಧರಿದ್ದೀರೇನು? ಅದಕ್ಕೆ ಸಂಘ ಈ ವರ್ಷ ತೆಗೆದುಕೊಂಡಿರೋ ಮೊದಲ ಯೋಜನೆಯೇ ಕುಟುಂಬ ಪ್ರಬೋಧನ್. ನಮ್ಮ ಮನೆಗಳನ್ನು ಉಳಿಸೋಣ ಮೊದಲು, ಸಮಾಜ ಆಮೇಲ್ರಿ. ಮೊದಲು ನಮ್ಮ ಮನೆಯನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳೋಕ್ಕೆ ಕುಟುಂಬ ಪ್ರಬೋಧನ್ ಮಾಡೋಣ. ಯಾರು ಕುಟುಂಬವನ್ನು ಕಟ್ಟಿದ್ರೋ, ಪರಿವಾರವನ್ನು ಕಟ್ಟಿದ್ರೋ, ಕುಟುಂಬದಿಂದ ಆಚೆಗೆ ಬನ್ನಿ, ಸಮಾಜವನ್ನು ಕಟ್ಟೋಣ. ಸಾಮರಸ್ಯದಿಂದ ಎಲ್ಲರೂ ಒಂದ್ ಕಡೆ ಸೇರೋಣ. ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ನಾವೇನು ಜಾತಿಯ ಗ್ರೂಪ್ ಮಾಡ್ಕೊಂಡು ಕೂತಿಲ್ಲ, ಹಿಂದೂ ಅನ್ನುವಂಥ ಒಂದು ಗ್ರೂಪಿನಡಿ ಕೂತಿರೋದ್ರಿಂದ ಏನು ಆನಂದ, ಏನು ಅದ್ಭುತ ಅಂತ ಅನ್ನಿಸ್ತಿದೆ. ಇದನ್ನ ಇಡೀ ಸಮಾಜಕ್ಕೆ ಹಬ್ಬಿಸಬೇಕಾಗಿದೆ, ಸಾಮರಸ್ಯವನ್ನು ತರಬೇಕಾಗಿದೆ. ಮೂರನೇದು ಸಂಘ ಹೇಳುತ್ತೆ, ಇನ್ಮುಂದೆ ನಾವು ಪರಿಸರವನ್ನು ರಕ್ಷಿಸಿಕೊಳ್ಳೋಣ, ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋಣ. ನಾಲ್ಕನೇ ಸಂಘ ಹೇಳುತ್ತೆ, ಸ್ವದೇಶಿ ವಸ್ತುಗಳನ್ನು ಬಳಸ್ತೀವಿ ಅಂತ ಸಂಕಲ್ಪ ಮಾಡಿ ಯಾವ ಅಮೆರಿಕ ಕೂಡ ನಮ್ಮ ತಲೆ ಮೇಲೆ ಕೂತ್ಕೊಳ್ಳಿಕ್ಕಾಗಲ್ಲ. ಐದನೇ ಸಂಘ ಹೇಳುತ್ತೆ, ನಾಗರಿಕ ಕರ್ತವ್ಯಗಳನ್ನು ಚೆನ್ನಾಗಿ ನಿಭಾಯಿಸ್ತೀವಿ ಅಂತ ಆಗ್ಬಿಟ್ರೆ ಈ ನಾಡನ್ನ ಕಾಪಾಡಿಕೊಳ್ಳೋದಕ್ಕೆ ಇನ್ಯಾರೂ ಬರಬೇಕಾಗಿಲ್ಲ ಅಂತ. ಮಿತ್ರರೆ, ಸಂಘ ಈಗ ಹಾಕಿಕೊಟ್ಟಿರುವಂಥ ಈ ಯೋಜನೆಯ ಪ್ರಕಾರ ನಮ್ಮ ಮನೆಗಳನ್ನು ಹಿಂದೂ ಬಾಂಧವರು ರಕ್ಷಿಸ್ಕೊಳ್ತೀವಿ ಅಂತಾದರೆ ನಮ್ಮನ್ನು ತಡೆಯೋ ಶಕ್ತಿ ಯಾರದ್ದೂ ಇಲ್ಲ ಮಿತ್ರರೇ. ಅಂಥದ್ದೊಂದು ಶಕ್ತಿಯ ಪ್ರವಹನೆ ಆಗಬೇಕಾಗಿರುವಂಥ ಹೊತ್ತು ಬಂದಿದೆ. ಎಂಥ ಸಂದರ್ಭ ಇದು ಅಂತಂದರೆ, ನಾನು ತಮಾಷೆ ಮಾಡ್ತಿರ್ತೀನಿ, ಸತ್ಯ ಕೂಡ. ಕಳೆದ 3-4 ವರ್ಷಗಳ ಹಿಂದೆ ಕಚ್ಚಿನ ಮರುಭೂಮಿಯಲ್ಲಿ ಒಂದು ಶಿವಲಿಂಗ ಸಿಕ್ತು. ಏನು ಸುಂದರವಾದ ಶಿವಲಿಂಗ ಗೊತ್ತಾ, ಪಿಂಕ್ ಕಲರ್ ಕಲ್ಲು. ಆ ಥರದ ಕಲ್ಲನ್ನು ನಾನು ನೋಡಲೇ ಇಲ್ಲ. ವಿಶೇಷವಾಗಿರುವಂಥ ಕಲ್ಲಿನ ಶಿವಲಿಂಗ. ಯಾವುದೋ ಆಕ್ರಮಣದ ಕಾಲದಲ್ಲಿ ಅದನ್ನು ಮುಚ್ಚಿಟ್ಬಿಟ್ಟಿದ್ರಂತೆ, ಈಗ ಮೇಲ್ ಬಂದಿದೆ. ಕೃಷ್ಣಾ ನದಿಯಲ್ಲಿ ಒಂದು ರಾಮನ ವಿಗ್ರಹ ಸಿಕ್ತು ಕೆಲವು ವರ್ಷಗಳ ಹಿಂದೆ. ಯಾರೋ ಹೇಳಿದ್ರು ಅಯೋಧ್ಯೆಯ ರಾಮಲಲ್ಲ ಮೂಲ ವಿಗ್ರಹ ಇದೆ, ಆಕ್ರಮಣದ ಕಾಲಕ್ಕೆ ಯಾರೋ ತಂದು ಮುಚ್ಚಿಟ್ಟಿದ್ರು, ಈಗ ದೇವರ ಆಚೆ ಬಂದಿದ್ದಾನೆ ಅಂತ. ದೇವರಿಗೂ ವಿಶ್ವಾಸ ಬಂದಿದೆ, ಈಗ ಆಚೆ ಬಂದರೆ ಇವರೆಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ. ಭಗವಂತನೂ ನಮ್ಮ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿರುವಾಗ ನಾವು ಮಾತ್ರ ಕೈ ಕಟ್ಕೊಂಡು ಕುಳಿತರೆ ಹೆಂಗ್ರಿ? ನಾಡು ಕಟ್ಟಲಿಕ್ಕೆ ಮುಂದೆ ಬರಬೇಕಾಗಿದೆ. ಇನ್ನೂ ಸಹಿಸಿಕೊಳ್ಳಲಾರೆವು ಅಂತ ಹೇಳಬೇಕಾಗಿರುವಂಥ ಸಂದರ್ಭ ಬಂದಿದೆ. ಸ್ವಾಮಿ ವಿವೇಕಾನಂದರು ತಮ್ಮ ಶಿಷ್ಯನೊಬ್ಬನಿಗೆ ಕೇಳ್ತಾರೆ, ಏಯ್ ಚೈತನ್ಯ ಅಂದ್ರೆ ಏನೋ? ಅವನು ಹೇಳ್ತಾನೆ, ಬುದ್ಧಿಪೂರ್ವಕವಾಗಿ ಮಾಡುವ ಕೆಲಸವೆಲ್ಲ ಚೈತನ್ಯ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅಲ್ಲ, ಯಾರೋ ತುಳಿರಿಕೆ ಅಂತ ನಿಂತಾಗ ಪ್ರತಿಭಟನೆಯಿಂದ ಎದ್ದು ನಿಲ್ಲೋದಿದೆಯಲ್ಲ, ಅದು ನಿಜವಾದ ಚೈತನ್ಯ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಎಲ್ಲಿದೆ ಆ ಉತ್ಸಾಹ, ಆ ಅದಮ್ಯವಾಗಿರುವಂಥ ಶಕ್ತಿ, ಆ ಅಪಾರವಾಗಿರುವಂಥ ಬುದ್ಧಿಮತ್ತೆ? ನಮ್ಮೊಳಗೆ ಅಡಗಿರುವ ಅವೆಲ್ಲವನ್ನು ಹೊರಗೆ ತೆಗೆದು ಮತ್ತೊಮ್ಮೆ ಇಡೀ ಜಗತ್ತಿಗೆ ಬೆಳಕನ್ನು ಕೊಡೋದಕ್ಕೆ ಸಿದ್ಧರಾಗೋಣ. ಹಿಂದೂ ಅಲ್ಲದೆ ಹೋದರೆ ಈ ಬೆಳಕನ್ನು ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಜಗತ್ತು ಕಾಯ್ತಾ ಇದೆ, ಏನಾದರೂ ಕೊಡಿ ಅಂತ. ಹಿಂದೂ ಸಂಗಮ ಅಂಥದ್ದೊಂದೇನೋ ಜಗತ್ತಿಗೆ ಕೊಡಬೇಕಾಗಿದೆ. ನೆರೆದಿರುವಂಥ ತಾಯಂದಿರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದಿದೆ, ಎಷ್ಟು ಜನ ಅಂತ ಇಂಜಿನಿಯರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತೀರಾ? ನಾನು ಒಬ್ಬ ಇಂಜಿನಿಯರೇ, ಅದು ಇದ್ದುಕೊಂಡೇ ಹೇಳ್ತೀನಿ. ಇಂಜಿನಿಯರ್ಗಳಿಗೆ ಕೊರತೆ ಇಲ್ಲ, ಡಾಕ್ಟರ್ಗಳಿಗೆ ಕೊರತೆ ಇಲ್ಲ. ನಿಮ್ಮ ಮನೆಯಿಂದ, ಬಿಜಾಪುರದ ಮನೆಯಿಂದ, ವಿಜಯಪುರದ ಮನೆಯಿಂದ ನೀವೇನಾದರೂ ಕೊಡಬೇಕು ಅಂತಿದ್ರೆ ಏನು ಕೊಡಬೇಕು ಗೊತ್ತಾ? ಹೃದಯದಲ್ಲಿ ಭಾರತವನ್ನು ತುಂಬಿಕೊಂಡಿರುವ, ಮಸ್ತಿಷ್ಕದಲ್ಲಿ ಜಗತ್ತಿಗೆ ಉತ್ತರ ಕೊಡಬಲ್ಲಂಥ ಸಾಮರ್ಥ್ಯವನ್ನು ತುಂಬಿಕೊಂಡಿರುವ ಸಂತಾನವನ್ನು ಮನೆಯಿಂದ ಕೊಡಿ. ಭಾರತ ಕಾಯ್ತಾ ಇದೆ ಅಂತ ಸಂತಾನಕ್ಕೋಸ್ಕರ. ಅಂಥ ಸಂತಾನ ಈ ರಾಷ್ಟ್ರದ ಪ್ರಗತಿಯ ಸಾಕ್ಷಿಯಾಗಬಲ್ಲದು ಅಂತ ನಾನು ಅತ್ಯಂತ ಕಳಕಳಿಯಿಂದ ಭಾವಿಸ್ತಾ ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸೋಕ್ಕಿಂತ ಮುಂಚೆ ಎರಡೂ ಕೈಗಳನ್ನು ಗಾಳಿಗೆ ಬೀಸಿ ನನ್ನ ಜೊತೆ ಭಾರತ್ ಮಾತೆಗೆ ಜೈಕಾರ ಕೊಡಿ. ಉಚ್ಚ ಕಂಠದಲ್ಲಿ ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್.